2024 ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಇಸ್ಮಾಯಿಲ್ ಬಿ ಸರ್, ಅಧ್ಯಕ್ಷರು ಗ್ರಾಮ ಪಂಚಾಯತ್ ತಲಪಾಡಿ, ನಾನು ಬರಮಾಡಿಕೊಳ್ತಾ ಇದ್ದೇನೆ. ಮಂಗಳೂರು ದಕ್ಷಿಣ ವಲಯದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ತಮಗೆಲ್ಲರಿಗೂ ನಲ್ಮೆಯ ಸ್ವಾಗತ. ಪ್ರಜಾ ನವೋನ್ಮೇಷ ಶಾಂತಿ ಪ್ರತಿಭಾ ಮಾತ, ಇದು ಮಕ್ಕಳ ಪ್ರತಿಭಾ ಅನಾವರಣಕ್ಕೊಂದು ವೇದಿಕೆ. ತೆರೆಯಲಾಗುವುದು ಎಲೆಮರೆ ಕಾಯಿಗಳ ಹೊದಿಕೆ. ಹಾಡು, ಕುಣಿತ, ಸಾಹಿತ್ಯ, ಸಂಗೀತ, ನಿನಾದ ಇವುಗಳೇ ನಾಡಿನವ ಭಾವನೆಗಳ ಕುಂಚಕೆ. ರೇಖೆಯಲ್ಲಿ ಬಿಂಬಿಸುವನೊಬ್ಬ ಚಿತ್ರಕಾರ, ನಿನ್ನೊಳಗೆ ನಾನೆಂಬಂತೆ ಬಣ್ಣಗಳ ಅಲಂಕಾರ. ಈ ಎಲ್ಲ ಚಾಕಚಕ್ಯತೆಗೊಂದು ರಂಗಮಂದಿರ, ಅದುವೇ ನಮ್ಮ ಶಾಲೆಯಲ್ಲಿ ನಡೆಯುವ ಪ್ರತಿಭಾ ಕಾರಂಜಿ. ನಮ್ಮ ಶಾಲಾ ಆಡಳಿತ ಮಂಡಳಿಯ ಕೋಶಾಧಿಕಾರಿಯಾದಂತಹ ಅಬ್ಬಾಸ್ ಮಜಲ್ ಸರ್ ಅವರು ವೇದಿಕೆಗೆ ಬರಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. UT ರಹೀಂ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಬಾವ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮೊದಲಿಗೆ ವೇದಿಕೆಯನ್ನು ಭಕ್ತಿಮಯಗೊಳಿಸುವಂತೆ ಭಗವಂತನ ಅನುಗ್ರಹವನ್ನು ಪ್ರಾರ್ಥನೆ ಹಾಗೂ ನಾಡಗೀತೆಯೊಂದಿಗೆ ಆರಂಭಿಸೋಣ. ಇದೀಗ ಫಲ ಕನ್ನಡ ಮಾಧ್ಯಮದ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನೆ. ನೀನು ನಡೆಯನು ದೇವಾ, ನೀನು ಮಹಾಮಹಿಮನು, ಭೂಮಿಯ ಆಕಾಶಗಳ ಸೃಷ್ಟಿಸಿದವನು. ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು. ನೀನೋರ್ವನೇ ದೇವ, ಲೋಕಪಾಲಕನು. ನಿರ್ಣಾಯಕ ದಿನದ ನೀನೊಡೆಯನಂದು ಜೀವಿಗಳಿಗೆಲ್ಲ ನೀಡುವೆ ನ್ಯಾಯವನ್ನು ಅಂದು. ನಿನ್ನನ್ನೇ ಪೂಜಿಪೆವು ನಾವೆಲ್ಲ ದೇವ, ನಿನ್ನೊಡನೆಯೇ ಬೇಡುವೆವು ನಾವೋ ದೇವ. ನೀನೊಡೆಯನು ದೇವ, ನೀನು ಮಹಾಮಹಿಮನು, ಭೂಮಿಯ ಆಕಾಶಗಳ ಸೃಷ್ಟಿಸಿದವನು. ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು. ನೀನೋರ್ವನೇ ದೇವ, ಲೋಕಪಾಲಕನು. ಸನ್ಮಾರ್ಗವನ್ನು ನಮಗೆ ನೀ ತೋರು ಪ್ರಭುವೇ, ಇಹ ಪರಗಳೆರಡರ ವಿಜಯ ತೋರುವ ಪ್ರಭುವೇ. ಸನ್ಮಾರ್ಗವನ್ನು ನಮಗೆ ನೀ ತೋರು ಪ್ರಭುವೇ, ಇಹ ಪರಗಳೆರಡರ ವಿಜಯ ತೋರುವ ಪ್ರಭುವೇ. ಪಥೀಕರಿಸು ನಮ್ಮನ ಸಜ್ಜನರ ಪಥದಿ, ನಿನ್ನ ಕೃಪೆಯನ್ನು ಆಲಿಸಿದವರು ನಡೆದ ಆ ಪಥದಿ. ನೀ ನಡೆಯನು ದೇವ, ನೀನು ಮಹಾಮಹಿಮನು, ಭೂಮಿಯ ಆಕಾಶಗಳ ಸೃಷ್ಟಿಸಿದವನು. ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು. ನೀನೋರ್ವನೇ ದೇವ, ಲೋಕಪಾಲಕನು. ನೀನೊಡೆಯನು ದೇವ, ನೀನು ಮಹಾಮಹಿಮನು, ಭೂಮಿಯ ಆಕಾಶಗಳ ಸೃಷ್ಟಿಸಿದವನು. ಗಂಧದ
ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ನನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ನನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ದೈಲಪ ಹೊಯ್ಸಲರಾಡಿದ ನಾಡೇಡಂಕಣ ಜಕನರ ನೆಚ್ಚಿನ ಬೀಡೆ ದೈಲಪ ಹೊಯ್ಸಲರಾಡಿದ ನಾಡೇಡಂಕಣ ಜಕನರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಗಾಯಕ ವೈಣಿಕರ ರಾಮ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಆ ಸಾರ್ಥಕತೆಗೆ ಭಗವಂತನಲ್ಲಿ ಮೊರೆ ಹೋದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಪ್ರತಿದಿನ ಆರಂಭವಾಗುವುದು ಕೆಲವು ನಿರೀಕ್ಷೆಗಳೊಂದಿಗೆ, ಅದೇ ದಿನ ಅಂತ್ಯಗೊಳ್ಳುವುದು ಕೆಲವು ಅನುಭವಗಳೊಂದಿಗೆ. ಕೆಲವೊಂದು ಅಪೂರ್ವ ಸನ್ನಿವೇಶಗಳಿಗೆ ಸಾಕ್ಷಿಯಾಗಿರುವ ಈ ಸುದಿನದ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತದ ನುಡಿಗಳೊಂದಿಗೆ ನಮ್ಮ ಫಲ ಪದವಿ ಪೂರ್ವ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ರೇವತಿ ಮೇಡಮ್ ರವರು ಉಪಸ್ಥಿತ ಗಣ್ಯರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ. ಶುಭ ಮುಂಜಾನೆಯ ಅನಂತ ಶುಭ ನಮನಗಳು. ಮುಂಜಾವಿನ ಮಂಪರು ಬೆಳಕು, ಹಕ್ಕಿಗಳ ಚಿಲಿಪಿಲಿ ಇಂಚರ. ಈ ಪ್ರತಿಭಾ ಕಾರಂಜಿ ಸಭಾ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆದರದ ಭವ್ಯ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವ ತಲಪಾಡಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಹಾಗೂ ಫಲಾತ್ ಶಾಲಾಭಿವೃದ್ಧಿ ಆಡಳಿತ ಮಂಡಳಿಯ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಇಸ್ಮಾಯಿಲ್ ಟಿ ಯವರನ್ನು ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸದಾ ಅಸನ್ಮುಖಿಯಾಗಿ ನಮ್ಮ ಜೊತೆಗಿದ್ದು ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರುವ ಫಲ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂತಹ ಆಜಿ UB ಮೊಹಮ್ಮದ್ ಸರ್ ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿರುವ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಸದಾಶಿವ ಉಳ್ಳಾಲ್ ಅವರಿಗೂ ಕೂಡ ಫಲ ವಿದ್ಯಾಸಂಸ್ಥೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ವೈಟ್ ಸ್ಟೋನ್ ಆಲ್ ಮುಝೈನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ
ಜನಾಬ್ ಮೊಹಮ್ಮದ್ ಶರೀಫ್ ಆಜಿ ಬೋಲಾರ್ ಇವರು ಕೂಡ ಈ ವೇದಿಕೆಯಲ್ಲಿ ತಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಫಲ ವಿದ್ಯಾಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಮ್ಯಾಂಚೆಸ್ಟರ್ ಗಲ್ಫ್ ಟ್ರೇಡಿಂಗ್ ಆ್ಯಂಡ್ ಯೂರೋ ಗ್ರೂಪ್ ಆಫ್ ಕಂಪೆನಿ ದೋಹಾ ಕತಾರಿನ ಜನಾಬ್ ಅಬ್ದುಲ್ ಮೋನು ಮೊಯ್ದೀನ್ ರವರಿಗೂ ಕೂಡ ಫಲ ವಿದ್ಯಾಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಗ್ರಾಮ ಪಂಚಾಯತಿನ ಸದಸ್ಯರಾದಂತಹ ಜಾಯಿರ್ ಅವರಿಗೂ ಫಲ ವಿದ್ಯಾಸಂಸ್ಥೆಯ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ. ಹಾಗೆಯೇ ವಿ ಜಿ ಕಾನ್ವೆಂಟ್ಸ್ ಮಾಲಕರಾದಂತಹ ಶ್ರೀ ಉದಯ್ ಕುಮಾರ್ ಕೋಟೆಕಾರ್ ಇವರಿಗೂ ಕೂಡ ಆರ್ಥಿಕ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಯಶಸ್ಸು ಇಮ್ಮಡಿಗೊಳಿಸಲು ನಮ್ಮ ಜೊತೆ ಸದಾ ಇದ್ದು ನಮ್ಮನ್ನು ಬೆಂಬಲಿಸುತ್ತಿರುವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಎಚ್ ಆರ್ ಈಶ್ವರ್ ಅವರನ್ನು ಫಲ ವಿದ್ಯಾಸಂಸ್ಥೆಯ ಪರವಾಗಿ ತುಂಬು ಹೃದಯದಿಂದ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ಪ್ರಶಾಂತ್ ಕುಮಾರ್ ಸಮನ್ವಯಾಧಿಕಾರಿಗಳು ಈಗ ನಾಲ್ಯ ಪದವು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರವರನ್ನು ಕೂಡ ಫಲ ವಿದ್ಯಾಸಂಸ್ಥೆಯ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಸದಾ ಹಸನ್ಮುಖಿಯಾಗಿರುವ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಯಾದಂತಹ ಕ್ಷೇತ್ರ ಸಮನ್ವಯಾಧಿಕಾರಿ ಪ್ರಭಾರ ಮಂಗಳೂರು ದಕ್ಷಿಣ ವಲಯ ಶ್ರೀಮತಿ ಸುಷ್ಮಾ ಕಿನಿ ಇವರನ್ನು ಕೂಡ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ಪ್ರಭಾರ ಮಂಗಳೂರು ದಕ್ಷಿಣ ಮತ್ತು ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ಲಿಲ್ಲಿ ಪಾಯಿಸ್ರವರು ತಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಫಲ ವಿದ್ಯಾಸಂಸ್ಥೆಯ ಪರವಾಗಿ ಹೃದಯಾಂತರಾಳದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಹಿರಿಯ ಅಡ್ವೊಕೇಟ್ ಮಂಗಳೂರಿನ ಅರುಣ್ ಬಂಗೇರ ರವರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಫಲ ವಿದ್ಯಾಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಜಯವಂತಿ ಸೋನ್ಸ್ ರವರಿಗೂ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಪ್ರಮಿಲಾರವರಿಗೂ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ದಕ್ಷಿಣ ಕನ್ನಡ ಪ್ರೌಢಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳಾಗಿರುವ ಶ್ರೀ ಮಾರ್ಕ್ಸ್ ಎಸ್ ಮೆಂಡಾನ್ಸ್ ರವರಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಜಗದೀಶ್ ಶೆಟ್ಟಿ ಅವರಿಗೂ ಕೂಡ ಹೃದಯಾಂತರಾಳದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಕೆ ಮಂಜನಾಡಿಯವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಮಂಗಳೂರು ದಕ್ಷಿಣ ಕನ್ನಡದ ಅಧ್ಯಕ್ಷರಾದಂತಹ ಶ್ರೀ ಶೇಖರ್ ಕಡ್ತಲ ರವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಜಿಲ್ಲಾ ಚಿತ್ರಕಲಾ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ ಅಧ್ಯಕ್ಷರಾದಂತಹ ಶ್ರೀಮತಿ ವಿದ್ಯಾಲಕ್ಷ್ಮಿಯವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ.
ಹಾಗೆಯೇ ಚಿತ್ರಕಲೆ ಶಿಕ್ಷಕರ ಸಂಘ ದಕ್ಷಿಣ ಕನ್ನಡದ ಕಾರ್ಯದರ್ಶಿಯಾದಂಥ ಶ್ರೀ ರಫೀಕ್ ರವರಿಗೂ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ತಲಪಾಡಿ ಕ್ಲಸ್ಟರ್ ವಲಯದ CRP ಆಗಿರುವ ಶ್ರೀ ಹರೀಶ್ ಕುಮಾರ್ ರವರಿಗೂ ಫಲಾ ವಿದ್ಯಾಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಶಿಕ್ಷಣ ಸಂಯೋಜಕರು ಮತ್ತು ತಾಲೂಕು ಮಟ್ಟದ ತಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರತಿಭಾ ಕಾರಂಜಿಯ ನೋಡಲ್ ಅಧಿಕಾರಿಯಾಗಿರುವ ಶ್ರೀ ವಿಶ್ವನಾಥ್ ಸರ್ ರವರಿಗೂ ಫಲಾ ವಿದ್ಯಾಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಮೈಸೂರು ವಿಭಾಗೀಯ ಕಾರ್ಯದರ್ಶಿಯಾದ ಶ್ರೀ ತ್ಯಾಗಂ ಹರೇಕಳರವರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಪ್ರೌಢಶಾಲಾ ವಿಭಾಗದ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ತಹಸೀನ್ ಮ್ಯಾಮ್ ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಪ್ರಾಥಮಿಕ ಶಾಲಾ ವಿಭಾಗದ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾದ ಶ್ರೀಮತಿ ಸವಿತಾ ರವರಿಗೂ ಫಲಾ ವಿದ್ಯಾಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಫಲಾ ಶಾಲಾಭಿವೃದ್ಧಿ ಆಡಳಿತ ಮಂಡಳಿಯ ಕಾರ್ಯದರ್ಶಿಯವರಾದ ಎನ್ ಅರಬಿ ಕುನ್ನಿ ಸರ್ ಅವರಿಗೂ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಫಲಾ ಶಾಲಾಭಿವೃದ್ಧಿ ಆಡಳಿತ ಮಂಡಳಿಯ ಕೋಶಾಧಿಕಾರಿಯಾದಂತಹ KM ಮಜಲ್ ಅಬ್ಬಾಸ್ ಸರ್ ಅವರಿಗೂ ಕೂಡ ಗೌರವಪೂರ್ವಕ ಸ್ವಾಗತ. ಅದೇ ರೀತಿ ಫಲಾ ವಿದ್ಯಾಸಂಸ್ಥೆಯ ಮಾಜಿ ವ್ಯವಸ್ಥಾಪಕರಾಗಿದ್ದ ಅಹಮದ್ ಬಾವಾರ್ ಅವರು ಕೂಡ ತಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಫಲಾ ವಿದ್ಯಾಸಂಸ್ಥೆಯ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಮಾಜಿ ಫಲಾ ವಿದ್ಯಾಸಂಸ್ಥೆಯ ಜೊತೆ ಕಾರ್ಯದರ್ಶಿಯವರಾದಂತಹ TM ಬಶೀರ್ ಸರ್ ಅವರು ಕೂಡ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇಂದಿನ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಮುಖ್ಯ ರೂವಾರಿಯಾದ ಫಲಾ ಅನುದಾನಿತ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಮೊಹಮ್ಮದ್ ರಫೀಕ್ ಸರ್ ಅವರಿಗೂ ತಮ್ಮೆಲ್ಲರ ಪರವಾಗಿ ಹೃದಯಾಂತರಾಳದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಫಲಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಗೀತಾಂಜಲಿ ರವರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಅಧ್ಯಕ್ಷರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಸನ್ಮಾನ್ಯ ಶ್ರೀ ತಾರಾನಾಥ್ ಗಟ್ಟಿಕೆ ಅವರಿಗೂ ಕೂಡ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಹಾಗೆಯೇ ಮೀಫಿನ ಅಧ್ಯಕ್ಷರು ಯೂಸುಫ್ ಮಾತುಗಳನ್ನು ಆಡಬೇಕಾಗಿರುವಂಥದ್ದು ಈ ಕಾರ್ಯಕ್ರಮದ ತಾಲೂಕು ನೋಡಲ್ ಅಧಿಕಾರಿಯಾಗಿರುವಂಥ ಶ್ರೀಮತಿ ಅನ್ನಪೂರ್ಣ ಬುಚ್ಚನ್ ಅವರು.
ಅವರು ಇಂದು ಈ ಸ್ಥಾನದಲ್ಲಿ ನಿಂತು ಈ ಕಾರ್ಯಕ್ರಮವನ್ನು ನಿರ್ವಹಿಸಬೇಕಾಗಿತ್ತು. ಆದರೆ ಇದೇ ಪ್ರತಿಭಾ ಕಾರಂಜಿಯ ಕಾರ್ಯಕ್ರಮದಲ್ಲಿ ಆಹ್ವಾನ ಪತ್ರಿಕೆಯ ಕಾರ್ಯದಲ್ಲಿ ತೊಡಗಿರುವಂಥ ಸಂದರ್ಭದಲ್ಲಿ ಅಚಾನಕ್ಕಾಗಿ ಅಪಘಾತಕ್ಕೆ ಒಳಗಾಗಿ ಅವರು ವಿಶ್ರಾಂತಿಯಲ್ಲಿರುವುದರಿಂದ ಅವರ ಪರವಾಗಿ ನನ್ನ BRC ಮತ್ತು BRC ಕಚೇರಿಯ BO ಕಚೇರಿಯ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರು ಸೇರಿ ನಾವು ಈ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಯಶಸ್ವಿಗೊಳಿಸಲಿಕ್ಕೆ ಕೈ ಜೋಡಿಸಿದ್ದೇವೆ. ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇವೆ. ಪ್ರತಿಭಾ ಕಾರಂಜಿ ತಾಲೂಕು ಮಟ್ಟದ ಸ್ಪರ್ಧೆಯನ್ನು ಆಯೋಜಿಸುವಾಗ ಒಂದು ವಿಶಾಲವಾದಂಥ ಸ್ಥಳದ ಅವಶ್ಯಕತೆ ಇದೆ, ಸಾಕಷ್ಟು ಕೊಠಡಿಗಳ ಅವಶ್ಯಕತೆ ಇದೆ ಎಂಬುದನ್ನು ಮನಗಂಡು ಅನ್ನಪೂರ್ಣ ಮೇಡಮ್ ಅವರು ಇಲ್ಲಿನ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀ ಮೊಹಮ್ಮದ್ ರಫೀಕ್ ಸರ್ ಅವರಲ್ಲಿ ಕೇಳಿಕೊಂಡಾಗ ಅವರು ತಮ್ಮ ಆಡಳಿತ ಮಂಡಳಿಯವರೊಡನೆ ಚರ್ಚಿಸಿದಾಗ ಅವರು ವಿಷಯವನ್ನು ಪ್ರಸ್ತಾಪ ಮಾಡಿದ್ದೇ ತಡ ಯಾವುದೇ ಒಂದು ನಕಾರಾತ್ಮಕ ಧೋರಣೆ ಇಲ್ಲದೆ ಮಾಡಬಹುದು ಅನ್ನುವಂಥ ಒಪ್ಪಿಗೆಯನ್ನು ನೀಡಿದ್ದಾರೆ. ಈ ಒಂದು ಕಾರಣಕ್ಕಾಗಿ ಫಲ ವಿದ್ಯಾಸಂಸ್ಥೆಗಳ ಸಂಚಾಲಕರು, ಆಡಳಿತ ಅಧಿಕಾರಿಗಳು, ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳಿಗೆ ಇಲಾಖೆಯ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಗುರುಪುರ ಹೋಬಳಿಯ ಕೆಲವು ಶಾಲೆಗಳಿಗೆ ಈ ಒಂದು ಸ್ಥಳ ತುಂಬ ದೂರ ಎನಿಸಬಹುದು, ಆದರೆ ಇಂಥ ಒಂದು ಸ್ಥಳವನ್ನು ನೋಡಲಿಕ್ಕೆ ಸಿಕ್ಕಿರುವುದು ನಮ್ಮೆಲ್ಲರ ಭಾಗ್ಯ. ಈ ಫಲ ವಿದ್ಯಾಸಂಸ್ಥೆಗಳು LKGಯಿಂದ PUCವರೆಗಿನ ಶಿಕ್ಷಣ ತಮ್ಮ ಈ ಒಂದು ಸ್ಥಳೀಯ ವಿದ್ಯಾರ್ಥಿಗಳಿಗೆ ಒಂದೇ ಕಡೆಗೆ ಸಿಗಬೇಕು ಎನ್ನುವಂಥ ಉದ್ದೇಶದಿಂದ ಕಟ್ಟಿರುವಂಥ ಕಟ್ಟಡ, ಮಾಡಿರುವಂಥ ವ್ಯವಸ್ಥೆಯನ್ನು ನೋಡಿದರೆ ಅವರ ಶ್ರಮ ಎಷ್ಟಿದೆ ಅನ್ನೋದು ಗೊತ್ತಾಗ್ತದೆ. ಶಿಕ್ಷಣಕ್ಕೆ ಅವರು ಕೊಡುವಂತಹ ಮಹತ್ವ ಎಷ್ಟು ಅನ್ನೋದು ಗೊತ್ತಾಗ್ತದೆ. ಜೊತೆಗೆ ಸಭೆಗಳನ್ನು ನಡೆಸಿದಾಗ ಅವರು ಹೇಳಿದಂಥದ್ದು ಒಂದೇ ಮಾತು, ಖರ್ಚಿನ ಬಗ್ಗೆ ಯೋಚಿಸಬೇಡಿ, ನಮ್ಮ ಶಾಲೆಯ ಕಾರ್ಯಕ್ರಮ ಉತ್ತಮವಾಗಿ ನಡಿಬೇಕು, ಯಾವುದೇ ಒಂದು ಲೋಪದೋಷಗಳು ಆಗಬಾರ್ದು, ಯಶಸ್ವಿಯಾಗಿ ನಡಿಬೇಕು, ನೀವು ಅದನ್ನು ನಡೆಸಿಕೊಟ್ರೆ ನಾವು ನಿಮ್ಮ ಬೆಂಬಲಕ್ಕಿದ್ದೇವೆ ಅನ್ನುವಂಥ ಭರವಸೆಯನ್ನು ಅವರು ನೀಡಿರೋದು. ಸರ್, ತಮಗೆ ನಾವು ಆಭಾರಿಯಾಗಿದ್ದೇವೆ. ಇನ್ನು ಪ್ರತಿಭಾ ಕಾರಂಜಿ ವಿಷಯಕ್ಕೆ ಬಂದಾಗ, ಪ್ರತಿಭಾ ಕಾರಂಜಿ ಅನ್ನುವಂಥದ್ದು ಮಕ್ಕಳಿಗೆ ಸಂಬಂಧಪಟ್ಟಂಥ ವಿಷಯ. ಮಕ್ಕಳು ಅಥವಾ ವಿದ್ಯಾರ್ಥಿಗಳು ಅಂದ ಕೂಡಲೇ ಸ್ಮರಣೆಗೆ ಬರುವಂಥದ್ದು ಎರಡೇ ವಿಷಯ ಅಥವಾ ಎರಡೇ ಪದಗಳು, ಆಟ ಮತ್ತು ಪಾಠ. ಮಕ್ಕಳು ಶಾಲಾ ಕಾಲೇಜುಗಳಿಗೆ ಹೋಗುವ ಮೊದಲೇ, ಅಂದರೆ ಔಪಚಾರಿಕ ಶಿಕ್ಷಣ ಪಡೆಯುವ ಮೊದಲೇ ಆಟವನ್ನು ಮನೆಯಿಂದನೇ ಪ್ರಾರಂಭಿಸಿರ್ತಾರೆ. ಶಾಲೆಗೆ ಹೋದ ಮೇಲೆ ಪಾಠಗಳು ಶುರುವಾಗ್ತವೆ. ಆದರೆ ಅವೆರಡರ ನಡುವೆ ಯಾವುದೋ ಒಂದು ಕೊಂಡಿ ಕಳಚಿ ಹೋಗ್ತದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಅದು ಏನಂತ ಹೇಳಿದರೆ, ಮಗುವಿನಲ್ಲಿರುವಂಥ ಜನ್ಮಜಾತ ಅಥವಾ ಆನುವಂಶೀಯವಾಗಿ ಅಥವಾ ಹಿರಿಯರಿಂದ ಬಳುವಳಿಯಾಗಿ ಅಥವಾ ಸ್ವಪ್ರೇರಿತವಾಗಿ ಅಥವಾ ಇನ್ಯಾರಿಂದಲೂ ಪ್ರೇರಿತರಾಗಿ ಮಗುವಿನಲ್ಲಿ ಸುಪ್ತವಾಗಿರುವಂಥ ಕೆಲವೊಂದು ಪ್ರತಿಭೆಗಳು, ಕೆಲವೊಂದು ಕೌಶಲಗಳು ಮಗುವಿನಲ್ಲಿ ಇದೆ ಅನ್ನುವುದನ್ನು ಗಮನಿಸಿ ಅದಕ್ಕೊಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿರುವಂಥದ್ದು ನಮ್ಮ ಸರ್ಕಾರ. 2002ರಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಅಥವಾ ಸಮಗ್ರ ಶಿಕ್ಷಣ ಅಭಿಯಾನ ಆರಂಭವಾದಾಗ ಈ ಪ್ರತಿಭಾ ಕಾರಂಜಿ ಎನ್ನುವಂಥದ್ದು ಬೆಳಕಿಗೆ ಬಂದು ಎಲ್ಲ ವಿದ್ಯಾರ್ಥಿಗಳಿಗೆ ತಮ್ಮಲ್ಲಿರುವಂಥ ಪ್ರತಿಭೆಯನ್ನು ಪ್ರದರ್ಶಿಸಲಿಕ್ಕೆ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿತು. ನಾವೆಲ್ಲ ಗಮನಿಸಿದ ಹಾಗಾದರೆ ವಿದ್ಯಾರ್ಥಿಗಳ ಪ್ರತಿಭೆಗಳಿಗೆ ಅವಕಾಶವೇ ಇಲ್ಲವಾ? ಇದೆ, ಖಂಡಿತ ಇದೆ. ಶಾಲಾ ವಾರ್ಷಿಕೋತ್ಸವದ ಸಮಯದಲ್ಲಿ ಶಾಲಾ ಶಿಕ್ಷಕರೇ ಒಂದು ರೂಪುರೇಷೆಯನ್ನು ಮಾಡಿರುವಂತೆ ಗಾಯನ, ನೃತ್ಯ, ನಾಟಕ ಮೊದಲಾದಂಥ ಸ್ಪರ್ಧೆಗಳಿಗೆ ಮಕ್ಕಳನ್ನು ಸಿದ್ಧಗೊಳಿಸಿ ವೇದಿಕೆಯನ್ನು ನಿರ್ಮಿಸಿಕೊಡ್ತಾರೆ. ಹಿರಿಯರ ಅಥವಾ ಪೋಷಕರ ಅಥವಾ ಶಿಕ್ಷಕರ ಒತ್ತಾಸೆಗೆ ಅಲ್ಲಿ ಮಕ್ಕಳು ಸ್ಪರ್ಧಿಸುವುದಿಲ್ಲ, ಭಾಗವಹಿಸಿ ತಮ್ಮ ಪ್ರದರ್ಶನವನ್ನು ನೀಡ್ತಾರೆ. ಆದರೆ ಇಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಸ್ಪರ್ಧೆಗಳು ಕಿರಿಯ ವಿಭಾಗದಲ್ಲಿ 20, ಹಿರಿಯ ವಿಭಾಗದಲ್ಲಿ 22 ಮತ್ತು ಪ್ರೌಢ ವಿಭಾಗದಲ್ಲಿ 26, ಒಟ್ಟು 68 ಸ್ಪರ್ಧೆಗಳಿಗೆ, ವಿವಿಧ ಸ್ಪರ್ಧೆಗಳಿಗೆ ಮಕ್ಕಳು ಭಾಗವಹಿಸಬಹುದಾಗಿದೆ. ಇಂಥ ಒಂದು ವೇದಿಕೆ, ಅಷ್ಟೊಂದು ಸ್ಪರ್ಧೆಗಳಿಗೆ ಒಂದು ಅವಕಾಶವಿರುವಂಥ ವೇದಿಕೆ ಅಂತ ಹೇಳಿದರೆ ನಮ್ಮ ಪ್ರತಿಭಾ ಕಾರಂಜಿ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ಅಷ್ಟು ಮಕ್ಕಳು ಇಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಮಕ್ಕಳು ಕೇವಲ ಆಟಪಾಠದಲ್ಲಿ ಮಾತ್ರ ತೊಡಗಿಸಿಕೊಳ್ಳದೆ ತಮ್ಮ ಜೀವನಕ್ಕೆ ಬೇಕಾಗುವಂಥ ಕೆಲವು ಕೌಶಲಗಳನ್ನು ಬೆಳೆಸಿಕೊಳ್ಳಿಕ್ಕೂ ಕೂಡ ಈ ಪ್ರತಿಭಾ ಕಾರಂಜಿ ವೇದಿಕೆಯಾಗಿದೆ. ಮುಂದೆ ಅವರ ಜೀವನದಲ್ಲಿ ಒಂದಿಲ್ಲೊಂದು ಬಗೆಯಿಂದ ಈ ಕೌಶಲಗಳು ಅವರಿಗೆ ಸಹಕಾರಿಯಾಗ್ತವೆ. ಯಾಕೆ ಶಾಲಾ ಹಂತದಲ್ಲಿ ಮುಖ್ಯ ಅಂತ ಹೇಳಿದರೆ, ನಾವೆಲ್ಲ ಗಮನಿಸಿದ್ದೇವೆ, ನಮಗೆಲ್ಲ ಗೊತ್ತಿದೆ. ಕಾಲೇಜು ವಿಭಾಗಕ್ಕೆ ಹೋದಾಗ ಇಂಥ ಯಾವುದೇ ರೀತಿಯ ಸ್ಪರ್ಧೆಗಳಾಗಲಿ ಕಾರ್ಯಕ್ರಮಗಳಾಗಲಿ ಇರೋದಿಲ್ಲ. ಶಾಲಾ ಹಂತ ಮತ್ತು ಪ್ರೌಢಶಾಲಾ ಹಂತದಲ್ಲಿ
ಶಿಕ್ಷಕರ ಒತ್ತಾಯಕ್ಕೆ ಮಣಿದು ಮಕ್ಕಳು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮ ಅತ್ಯುತ್ತಮ ಪ್ರದರ್ಶನವನ್ನು ಇಲ್ಲಿ ಏನು ನೀಡ್ತಾರೆ, ಅದರಿಂದ ಅವರಲ್ಲಿ ಆತ್ಮವಿಶ್ವಾಸ ಮೂಡಿಬರ್ತದೆ. ಇಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಫಲ ವಿದ್ಯಾಸಂಸ್ಥೆಗಳಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಸೋಲು ಗೆಲುವಿಗೆ ಯೋಚಿಸದೆ ಸೋಲನ್ನು ಅದರ ಏಣಿಯನ್ನಾಗಿ ಮಾಡಿಕೊಂಡು ಮತ್ತೊಮ್ಮೆ ಅವಕಾಶ ಇದೆ ನಿಮಗೆ, ಬರುವ ವರ್ಷ ಮತ್ತೊಮ್ಮೆ ಪ್ರಯತ್ನಿಸ್ಬೋದು, ಗೆದ್ದವರು ಇದು ಗೆದ್ದೆವು ಎನ್ನುವಂಥ ಬೀಗುವ ಭಾವನೆ ಏನೂ ಇಲ್ಲ. ತಾವು ಮತ್ತೊಮ್ಮೆ ಅದನ್ನು ಉತ್ತಮಪಡಿಸಲಿಕ್ಕೆ ಖಂಡಿತವಾಗಿ ಪ್ರಯತ್ನಿಸಲಿಕ್ಕೆ ಅವಕಾಶ ಇದೆ. ತಾವೆಲ್ಲರೂ ಕೂಡ ಸಂತೋಷದಿಂದ ಈ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತೀರ್ಪುಗಾರರು ಯಾವುದೇ ಒಂದು ಪಕ್ಷಪಾತವಿಲ್ಲದೆ ತಮ್ಮ ತೀರ್ಪನ್ನು ನೀಡಿ ಮುಗ್ಧ ಮನಸ್ಸುಗಳನ್ನು ನೋವು ಮಾಡದಂತೆ, ಅವರ ಮನಸ್ಸಿಗೆ ನೋವಾಗದಂತೆ ತಮ್ಮ ತೀರ್ಪನ್ನು ನೀಡಿ ಬೆಂಬಲಿಸಬೇಕಂತ ಕೇಳಿಕೊಳ್ತಾ, ಈ ಕಾರ್ಯಕ್ರಮವು ಅಚ್ಚುಕಟ್ಟವಾಗಿ ನೆರವೇರುವಲ್ಲಿ ಎಲ್ಲರ ಒಂದು ಶ್ರಮ ಇದೆ. ಇಲಾಖೆಯು ತಮ್ಮ ಈ ಒಂದು ಶ್ರಮಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತದೆ. ಧನ್ಯವಾದಗಳು. ಉದ್ಘಾಟನಾ ಸಮಾರಂಭ. ಈ ಸಮಾರಂಭವನ್ನು ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂತಹ ಹಾಜಿ UB ಮೊಹಮ್ಮದ್ ಸರ್ ಅವರು ಎಲ್ಲ ಅತಿಥಿ ಗಣ್ಯರೊಡಗೂಡಿ ನಡೆಸಿಕೊಡಬೇಕಾಗಿ ನಾನು ಎಲ್ಲರ ಪರವಾಗಿ ವಿನಂತಿಸ್ತಾ ಇದ್ದೇನೆ. ನೀರಿಗೆ ಉತ್ತಮವಾದ ನೀರನ್ನು ಉಣಿಸಿ ಅದು ಬೆಳೆಯಲು ಸಹಕಾರವಾದಾಗಿ ಹೊರಬಂದು ಅದು ಜಗತ್ತಿನೆಲ್ಲರ ಅನಾವರಣಗೊಂಡು ಎಲ್ಲರಿಗೂ ಖುಷಿಯೊಂದಿಗೆ ಉದ್ಘಾಟನೆಯನ್ನು ಮಾಡಿದಂಥ ಅತಿಥಿಗಳಿಗೆ ಅಭಿನಂದನೆಗಳು ಮತ್ತು ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾದಂತಹ ಸನ್ಮಾನ್ಯ ಶ್ರೀಮತಿ ಮಮತಾ DS ಗಟ್ಟಿ ಮೇಡಮ್, ಅಧ್ಯಕ್ಷರು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ವಿದ್ಯಾರ್ಥಿನಿಯರೇ, ಮಾಧ್ಯಮದ ಬಂಧುಗಳೇ, ಸರ್ಕಾರ ಪ್ರತಿಭಾ ಕಾರಂಜಿ ಎನ್ನುವಂಥ ಒಂದು ಅದ್ಭುತ ಕಾರ್ಯಕ್ರಮದ ಕಲ್ಪನೆಯನ್ನು ಕೊಟ್ಟು ಇವತ್ತು ಈಗಾಗಲೇ ಮೇಡಮ್ ಅವರು ಹೇಳಿದಾಗೆ ಪ್ರತಿಯೊಂದು ಮಗುವಿನಲ್ಲಿರ್ತಕ್ಕಂಥ ಸೂಕ್ತ ಪ್ರತಿಭೆಗಳು ಕಾರಂಜಿಯಂತೆ ಹೊರಹೊಮ್ಮೋದೇ ಪ್ರತಿಭಾ ಕಾರಂಜಿ. ಅಂಥ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಇವತ್ತು ತಾಲೂಕು ಮಟ್ಟ, ಗ್ರಾಮ ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ನಡೆಯುವ ಮುಖಾಂತರ ಮಕ್ಕಳು ತನ್ನ ಪ್ರತಿಭೆಯನ್ನು ಸೂಕ್ತವಾಗಿ ಏನೇನು ತಮ್ಮಲ್ಲಿ ಪ್ರತಿಭೆಗಳಿವೆ ಅದನ್ನು ತೋರ್ಪಡಿಸಲಿಕ್ಕೆ ಇಂಥ ವೇದಿಕೆಗಳು ಇವತ್ತು ಅರ್ಥಪೂರ್ಣ ಆಗಿದೆ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಸರ್ಕಾರಿ ಮಟ್ಟದಲ್ಲಿ ಓದ್ತಕ್ಕಂಥ ಮಕ್ಕಳಿರ್ಬೋದು, ಹಾಗೆ ಬೇರೆ ಪ್ರೈವೇಟ್ ಶಿಕ್ಷಣ ಸಂಸ್ಥೆಯಲ್ಲಿರ್ತಕ್ಕಂಥ ಮಕ್ಕಳಿರ್ಬೋದು, ಯಾವುದೇ ಭೇದ ಭಾವ ಇಲ್ಲದೆ ತನ್ನಲ್ಲಿ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಗಳು ಒಟ್ಟಾಗಿ ಅದನ್ನು ಗುರುತಿಸಿ ಈ ಒಂದು ಸಮಾಜಕ್ಕೆ ಅದನ್ನು ರೂಪಿಸಿ ತೋರಿಸಿಕೊಡುವುದೇ ನಮ್ಮ ಈ ಒಂದು ಪ್ರತಿಭಾ ಪುರಸ್ಕಾರದ ಉದ್ದೇಶ ಆಗಿದೆ. ಶಿಕ್ಷಕರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಸರ್ಕಾರದ ಇಂತಹ ಯೋಜನೆಗಳನ್ನು ಕೊಟ್ಟಾಗ ತನ್ನ ಶಾಲೆಯ ಮಕ್ಕಳನ್ನು ಇದಕ್ಕೆ ಆದಷ್ಟು ತನ್ನ ಶಾಲೆಯಲ್ಲಿ ಎಂಥ ಪ್ರತಿಭೆಯುಳ್ಳ ಮಕ್ಕಳು ಇರ್ತಾರೆ ಅದಕ್ಕೆ ಅದನ್ನು ಜೋಡಿಸಿಕೊಂಡು ಬೇರೆ ಬೇರೆ ಮಟ್ಟಕ್ಕೆ ಆಯ್ಕೆ ಮಾಡಿಕೊಂಡು ಅವರನ್ನು ಸೂಕ್ತ ಪ್ರತಿಭಾವಂತರನ್ನಾಗಿ ಮಾಡಿ ಇಂಥ ವೇದಿಕೆಗಳಿಗೆ ತಂದು ಕೊಡುವವರು ನಮ್ಮ ಶಿಕ್ಷಕರು. ಹಾಗಾಗಿ ಎಲ್ಲ ಶಿಕ್ಷಕ ಬಂಧುಗಳಿಗೂ ಕೂಡ ತಮ್ಮ ತಮ್ಮ ಶಾಲೆಯಿಂದ ತಮ್ಮ ಮಕ್ಕಳನ್ನು ಕರ್ಕೊಂಡು ಬಂದಿದ್ದೀರಿ. ತಮ್ಮ ಈ ಒಂದು ಉತ್ಸಾಹ ಉಲ್ಲಾಸಕ್ಕೆ ಹಾಗೆ ತಾವು ಮಾಡ್ತಕ್ಕಂಥ ಪ್ರಾಮಾಣಿಕ ಸೇವೆಗೆ ನಾನು ತುಂಬ ಹೃದಯದಿಂದ ಅಭಿನಂದಿಸಿಕೊಂಡು ಮುಂದೆ
ಮುಂದೆಯೂ ಕೂಡ ಇಂಥ ಜವಾಬ್ದಾರಿಗಳು ತಮ್ಮಲ್ಲಿರಲಿ. ಶಿಕ್ಷಣ ಮಕ್ಕಳ ಜ್ಞಾನವನ್ನು ಹೊರದೊಮ್ಮಿಸಲಿಕ್ಕೆ ಮಕ್ಕಳು ಅರಳುವ ಪ್ರತಿಭೆಗಳು. ಪ್ರತಿಯೊಂದು ಮಗುವಿನಲ್ಲಿ ಕೂಡ ಪ್ರತಿಭೆ ಇದೆ, ಅದನ್ನು ಗುರುತಿಸುವವರು ಶಿಕ್ಷಕರಾಗಿರ್ತಾರೆ. ಹಾಗಾಗಿ ಯಾವುದೇ ಮಗುವಿನಲ್ಲಿ ಕೂಡ ಭೇದ ಭಾವವನ್ನು ಮಾಡದೆ ಸರ್ಕಾರದ ಯೋಜನೆಗಳನ್ನು ಕಾರ್ಯಗತವಾಗಿ ಮೂಡಿಸಿಕೊಂಡು ಇವತ್ತು ಸರ್ಕಾರದ ಕಾರ್ಯಕ್ರಮಗಳು ಅಕ್ಷರ ದಾಸೋಹದಂತಹ ಪುಣ್ಯ ಕಾರ್ಯಕ್ರಮವನ್ನು ಯಶಸ್ಸಾಗಿ ನಡೆಸಿಕೊಡೋರು ಕೂಡ ಶಾಲಾಭಿವೃದ್ಧಿ ಸಮಿತಿ ಶಿಕ್ಷಕರು ಕೂಡ ತಾವಾಗಿರ್ತೀರಿ. ಅಂಥ ಎಲ್ಲ ಸರ್ಕಾರದ ಯೋಜನೆಗಳನ್ನು ಮಕ್ಕಳಿಗೆ ತಲುಪಿಸುವ ಮುಖಾಂತರ ಇಂತಹ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿಕೊಟ್ಟು ಇವತ್ತು ಇಂತಹ ಕಾರ್ಯಕ್ರಮಗಳು ಜರುಗಲಿಕ್ಕೆ ತಾವೆಲ್ಲರೂ ಕಾರಣೀಭೂತರಾಗಿದ್ದೀರಿ. ವಿಶೇಷವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಫಲಾವ್ ವಿದ್ಯಾಸಂಸ್ಥೆ ಮೇಡಮ್ ಅವರು ಆವಾಗಲೇ ಹೇಳಿದರು, ಫಲಾವ್ ವಿದ್ಯಾಸಂಸ್ಥೆಯವರು ಮುಂದೆ ಬಂದು ಇಂತಹ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಂಸ್ಥೆಯ ಅಧ್ಯಕ್ಷರು, ಮುಖ್ಯೋಪಾಧ್ಯಾಯರು, ಶಿಕ್ಷಕ ಬಂಧುಗಳು ತುಂಬ ಸಹಕಾರವನ್ನು ನೀಡಿದ್ದಾರೆ. ಸತ್ಯ, ಇಂತಹ ಕಾರ್ಯಕ್ರಮಗಳಿಗೆ ಸರ್ಕಾರದ ಅನುದಾನಗಳು ಬರದಿದ್ದರೂ ಕೂಡ ಇವತ್ತು ಇಂತಹ ಶಿಕ್ಷಣ ಸಂಸ್ಥೆಗಳು ಮುಂದೆ ಬಂದು ಇಂತಹ ಕಾರ್ಯಕ್ರಮಗಳನ್ನು ರೂಪುಗೊಂಡಿಸೋದಕ್ಕೆ ನಾನು ಫಲಾವ್ ವಿದ್ಯಾಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು, ಗ್ರಾಮ ಪಂಚಾಯತ್ನವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಂಡು ಮುಂದೆಯೂ ಕೂಡ ಇಂಥ ಕಾರ್ಯಕ್ರಮಗಳು ಯಶಸ್ಸಾಗಿ ಜರುಗಲಿ. ಹಾಗೆ ನಮ್ಮ BO ಅವರು ಕೂಡ ಇಂತಹ ಕಾರ್ಯಕ್ರಮದಲ್ಲಿ ತುಂಬ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತೇಳಿ ಭಾಳಷ್ಟು ಅಚ್ಚುಕಟ್ಟಾಗಿ ಅವರ ಕೂಡ ಸಹಕಾರ ಇದೆ. ಅವರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಂಡು ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸೇರಿ ನೀವು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟನೆ ಮಾಡಿದ್ದೇವೆ. ಹಾಗಾಗಿ ಒಂದು ಗಿಡ ಆ ಒಂದು ಫಲವನ್ನು ಕೊಡುವಂತಹ ಒಂದು ನೆರಳನ್ನು ಕೊಡ್ತಕ್ಕಂತಹ ಗಿಡ ಪ್ರಕೃತಿಯ ಮಡಿಲು ಇವತ್ತು ನಮ್ಮೆಲ್ಲರಲ್ಲಿ ಕೂಡ ಹಸಿರು ಉಸಿರಾಗಲಿ ಅಂಥೇಳಿ ನಾನು ಹೇಳಿಕೊಂಡು ಪ್ರತಿಯೊಂದು ವಿಷಯದಲ್ಲಿ ಕೂಡ ನೀವು ಒಗ್ಗಟ್ಟಾಗಿ ಕಾಯ ವಾಚ ಮನಸ ಕೆಲಸ ಮಾಡುವಂತಾಗಲಿ, ಪ್ರೀತಿ ವಿಶ್ವಾಸ ನಿಮ್ಮೆಲ್ಲರಲ್ಲಿ ಕೂಡ ಬೆಳೆಯಲಿ ಎನ್ನುವಂಥ ಪ್ರೀತಿ ವಿಶ್ವಾಸದೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಭಾರತ್, ಜೈ ಹಿಂದ್. ಧನ್ಯವಾದಗಳು. ಇದೀಗ ವೇದಿಕೆ ಕಂಬವು ನಡೆಯಲಿರುವುದು ನಮ್ಮ ವಿದ್ಯಾಸಂಸ್ಥೆಯ ಉತ್ತರೋತ್ತರ ಅಭಿವೃದ್ಧಿಗಾಗಿ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ನಮ್ಮ ವಿದ್ಯಾಸಂಸ್ಥೆ ಜೊತೆಗೆ ಕೈಜೋಡಿಸಿದಂತಹ ಸಹೃದಯಿ ದಾನಿಗಳನ್ನು ಇದೀಗ ವೇದಿಕೆಯಲ್ಲಿ ಸನ್ಮಾನಿಸಲಾಗುವುದು. ಇದೀಗ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದಂತಹ ಜನಾಬ್ ಮೊಹಮ್ಮದ್ ಶರೀಫ್ ಹಾಜಿ, ಮ್ಯಾನೇಜಿಂಗ್ ಡೈರೆಕ್ಟರ್ ವೈಟ್ ಸ್ಟೋನ್ ಆಲ್ ಮುಸೈನ್ ಜುಬೇಲ್ ಇವರು ನಮ್ಮ ವಿದ್ಯಾಸಂಸ್ಥೆ ನೀಡುವಂತಹ ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಇವರನ್ನು ಅಧ್ಯಕ್ಷರು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸನ್ಮಾನ್ಯ ಶ್ರೀ ಸದಾಶಿವ್ ಉಳ್ಳಾಲ್ ಸರ್ ಅವರು ಎಲ್ಲ ಅತಿಥಿ ಗಣ್ಯರೊಡಗೂಡಿ ಸನ್ಮಾನಿಸಬೇಕಾಗಿ ನಾನು ಮುಖ್ಯ ಅತಿಥಿಯಾದಂತಹ ಜನಾಬ್ ಅಬ್ದುಲ್ಲಾ ಮೋನು ಮೊಯಿದ್ದೀನ್ ಸರ್, ಮ್ಯಾಂಚೆಸ್ಟರ್ ಗಲ್ಫ್ ಟ್ರೇಡಿಂಗ್ ಆ್ಯಂಡ್ ಯೂರೋ ಗ್ರೂಪ್ ಆಫ್ ಕಂಪನಿ ದೋಹಾ ಕತಾರ್ ಇವರು ಕೂಡ ವಿನಂತಿ. ಇವರನ್ನು ಅಧ್ಯಕ್ಷರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಸನ್ಮಾನ್ಯ ಶ್ರೀ ತಾರನಾಥ್ ಗಟ್ಟಿ ಸರ್ ಅವರು ಎಲ್ಲ ಅತಿಥಿ ಗಣ್ಯರೊಡಗೂಡಿನ ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮುಂದೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದಂತಹ
ಶ್ರೀ ಉದಯ್ ಕುಮಾರ್ ಸರ್, ಮಾಲಕರು ವಿಜಿ ಕಾಂಡಿಮೆಂಟ್ಸ್ ಕೊಟ್ಟೆಕರ್ ಇವರು ದಂಪತಿ ಸಮೇತರಾಗಿ ಬಂದು ನಮ್ಮ ಸಂಸ್ಥೆ ನೀಡುವಂತಹ ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇವರನ್ನು ಸನ್ಮಾನ್ಯ ಶ್ರೀಮತಿ ಮಮತಾ DS ಗಟ್ಟಿ ಮೇಡಮ್ ರವರು ಎಲ್ಲ ಅತಿಥಿ ಗಣ್ಯರೊಡಗೂಡಿ ಸನ್ಮಾನಿಸಬೇಕಾಗಿ ವಿನಂತಿ. ನಿಮ್ಮ ಸಹಾಯ ಸಹಕಾರ ನಮ್ಮ ಸಂಸ್ಥೆಯ ಮೇಲೆ ಸದಾ ಇರಲಿ ಎಂಬ ಆಶಾಭಾವದೊಂದಿಗೆ ನಿಮ್ಮನ್ನು ಗೌರವಿಸ್ತಾ ಇದ್ದೇವೆ ಸರ್. ಮುಂದೆ ಶ್ರೀ ಮುಸಬ್ಬ ಬ್ಯಾರಿ ಅಧ್ಯಕ್ಷರು ಮೀಫ್ ಮುಸ್ಲಿಂ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಫೆಡರೇಷನ್ ಮಂಗಳೂರು ಇವರನ್ನು ಕೂಡ ನಮ್ಮ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂತಹ ಶ್ರೀಯುತ ಈಶ್ವರ್ HR ಸರ್ ಅವರು ಎಲ್ಲ ಅತಿಥಿ ಗಣ್ಯರೊಡಗೂಡಿ ಸನ್ಮಾನಿಸಬೇಕಾಗಿ ವಿನಂತಿ. ಮುಂದೆ ನಮ್ಮ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂತಹ ಶ್ರೀಯುತ HR ಈಶ್ವರ್ ಸರ್ ಅವರನ್ನು ನಮ್ಮ ತಲಪಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ T ಇಸ್ಮಾಯಿಲ್ ಸರ್ ಅವರು ಸನ್ಮಾನಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಜೊತೆಗೆ ಎಲ್ಲ ಅತಿಥಿ ಗಣ್ಯರು ಕೈ ಜೋಡಿಸಬೇಕಾಗಿ ವಿನಂತಿ. ದಕ್ಷಿಣ ವಲಯದ ಬಹಳ ಅಚ್ಚುಮೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂಥ ಈಶ್ವರ್ ಸರ್ ಅವರಿಗೆ ನಮ್ಮ ಪ್ರೀತಿಯ ಗೌರವ ಸಮರ್ಪಣೆ. ಒಂದು ನಿಮಿಷ, ಇದೊಂದು ಪ್ರಕಟಣೆ. ಪ್ರೌಢಶಾಲಾ ವಿಭಾಗದಲ್ಲಿ ಚಿತ್ರಕಲೆಗೆ ಈ ವಿದ್ಯಾರ್ಥಿಗಳು ಅಲ್ಲಿ ಹಾಜರಿಲ್ಲ. ದಿಶಾ ಸೈಂಟ್ ಆಂಟೋನಿ ಆಂಗ್ಲ ಮಾಧ್ಯಮ ಶಾಲೆ ಪದವು, ಶಿವಾನಿ ಸರ್ಕಾರಿ ಪ್ರೌಢಶಾಲೆ ಕಲ್ಲಾಡ ಗಾಗಿ ಅವಿರತವಾಗಿ ಶ್ರಮಿಸಿದ್ದು ಸುಮಾರು 25 ವರ್ಷಗಳಿಂದಲೂ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುತ್ತಾರೆ. ನಮ್ಮ ವಿದ್ಯಾಸಂಸ್ಥೆಯ ಶಿಕ್ಷಕಿಯರಾದಂಥ ಶ್ರೀಮತಿ ಲತಾ ಶೆಟ್ಟಿ, ಶ್ರೀಮತಿ ಐರಿನ್ ಟೀಚರ್ ಹಾಗೂ ಶ್ರೀಮತಿ ಸಾಧನಾ ರಾವ್ರವರು ಇವರಿಗೆ ಇದೀಗ ವೇದಿಕೆಯಲ್ಲಿ ಸನ್ಮಾನ ಸಮಾರಂಭವನ್ನು ನಡೆಸಲಾಗುವುದು. ಈ ಸನ್ಮಾನವನ್ನು ಸುಷ್ಮಾ ಕಿಣಿ ಮೇಡಮ್ ರವರು ಎಲ್ಲ ಅತಿಥಿ ಗಣ್ಯರೊಡಗೂಡಿ ನಡೆಸಿಕೊಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಇವರನ್ನು ಶಾಲು ಹೊದಿಸುವ ಮೂಲಕ ಈ ವೇದಿಕೆಯಲ್ಲಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತಮ್ಮ ಶಾಲೆಯಲ್ಲಿ ಸತತ ದುಡಿತಿದ್ದರೂ ಕೂಡ ಅಪಾರವಾದಂಥ ಪ್ರೀತಿಯಲ್ಲಿ ನಮ್ಮ ಶಾಲೆಗೆ ಬಹಳ ಧನ ಸಹಾಯ ಮತ್ತು ಇತರ ಸಹಾಯಗಳನ್ನು ನೀಡಿದ್ದಾರೆ. ಈ ಒಂದು ಪ್ರತಿಭಾ ಕಾರಂಜಿಯ ಯಶಸ್ಸಿನ ಹಿಂದೆ ಅವರ ಬಹಳಷ್ಟು ಶ್ರಮ ಇದೆ. ಆ ನಿಟ್ಟಿನಲ್ಲಿ ಈ ವೇದಿಕೆಯನ್ನು ಉಪಯೋಗಿಸಿಕೊಂಡು ನಾವು ಅವರನ್ನು ಈ ವೇದಿಕೆಯಲ್ಲಿ ಗುರುತಿಸ್ತಾ ಇದ್ದೇವೆ, ಸನ್ಮಾನಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ. ಮಂಗಳೂರು ದಕ್ಷಿಣ ವಲಯದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಗೆ ನಮ್ಮ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿರತಕ್ಕಂಥ ಸನ್ಮಾನ್ಯ UT ಖಾದರ್ ಫರೀದ್ ರವರು ಸಂದೇಶವನ್ನು ಕಳಿಸಿದ್ದಾರೆ. ಆ ಸಂದೇಶವನ್ನು ಇಲ್ಲಿ ವಾಚಿಸಲು ನಾನು ಇಚ್ಛೆ ಪಡ್ತಾ ಇದ್ದೇನೆ. UT ಖಾದರ್ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ. ಸಂದೇಶ: ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಮಂಗಳೂರು ದಕ್ಷಿಣ ವಲಯ ಹಾಗೂ ಫಲಾಹ ವಿದ್ಯಾಸಂಸ್ಥೆಗಳು, KC ರೋಡ್, ತಲಪಾಡಿ, ಉಳ್ಳಾಳ.
ಇದರ ಸಹಭಾಗಿತ್ವದಲ್ಲಿ ನಡೆಯುತ್ತಿರುವಂಥ ಮಂಗಳೂರು ದಕ್ಷಿಣ ವಲಯದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ 2024 ಇದರ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ನಾನು ಭಾಗವಹಿಸಬೇಕಾಗಿತ್ತು. ಆದರೆ ಪೂರ್ವ ನಿಗದಿತ ಕಾರ್ಯಕ್ರಮದಂತೆ ಆಸ್ಟ್ರೇಲಿಯಾದಲ್ಲಿ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ನ ಸಮಾವೇಶ ಇದರ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಲು ತೆರಳಿರುವುದರಿಂದ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ಸಾಧ್ಯವಾಗುತ್ತಿಲ್ಲ ಎಂದು ಈ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಘಟಿಸಿರುವ ತಮಗೆಲ್ಲರಿಗೂ ಶುಭವನ್ನು ಹಾರೈಸುತ್ತಾ ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಲೆಂದು ಹಾರೈಸುತ್ತೇನೆ. ವಂದನೆಗಳೊಂದಿಗೆ ತಮ್ಮ ನಂಬುಗೆಯ UT ಖಾದರ್ ಫರೀದ್, ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ. ಮುಂದೆ ಇಂದಿನ ಕಾರ್ಯಕ್ರಮದ ಇವತ್ತಿನ ಪ್ರತಿಭಾ ಕಾರಂಜಿಯ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ವೇದಿಕೆಯಲ್ಲಿ ಇದ್ದುಕೊಂಡು ನಮ್ಮ ಸನ್ಮಾನವನ್ನು ಸ್ವೀಕರಿಸಿದಂಥ ಜನಾಬ್ ಮೊಹಮ್ಮದ್ ಶರೀಫ್ ಹಾಜಿ ವೈಸ್ಟೋನ್ ಅಲ್ ಮಜೈನ್ ಜುಬೈಲ್ ಇವರು ಅನ್ಯ ಕಾರ್ಯನಿಮಿತ್ತ ಈ ವೇದಿಕೆಯನ್ನು ಬಿಟ್ಟು ತೆರಳುತ್ತಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಜನಾಬ್ ಅಬ್ದುಲ್ಲಾ ಮೊಯ್ದೀನ್ ಇವರು ಕೂಡ ಈ ವೇದಿಕೆಯಿಂದ ತೆರಳುತ್ತಾ ಇದ್ದಾರೆ. ಸರ್, ನಿಮ್ಮೆಲ್ಲರ ಸಹಾಯ ಸಹಕಾರ, ಪ್ರೀತಿ, ಪ್ರೋತ್ಸಾಹ ನಮ್ಮ ಮಕ್ಕಳ ಮೇಲೆ, ನಮ್ಮ ಸಂಸ್ಥೆಯ ಮೇಲೆ ಸದಾ ಇರಲಿ ಎಂಬ ಆಶಾಭಾವನೆಯೊಂದಿಗೆ ನಿಮಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಸರ್. ಮುಂದೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದಂತಹ ಸನ್ಮಾನ್ಯ ಶ್ರೀ ಸದಾಶಿವ್ ಉಳ್ಳಾಲ್ ಸರ್, ಅಧ್ಯಕ್ಷರು, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಶಿಕ್ಷಣ ಇಲಾಖೆ ಮತ್ತು ಫಲ ವಿದ್ಯಾಸಂಸ್ಥೆಯ ಜಂಟಿ ಆಶ್ರಯದಲ್ಲಿ ನಡೆತಕ್ಕಂಥ ಪ್ರತಿಭಾ ಕಾರಂಜಿಯ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ತಲಪಾಡಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರೇ, ಅದೇ ರೀತಿ ಈ ಫಲ ವಿದ್ಯಾಸಂಸ್ಥೆಯ ಅಧ್ಯಕ್ಷರು, ಈ ಸಮಾರಂಭವನ್ನು ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟನೆ ಮಾಡಿದಂಥ ನನ್ನ ಆತ್ಮೀಯರಾದಂಥ ಫಲ ಸಂಸ್ಥೆಯ ಅಧ್ಯಕ್ಷರಾದಂಥ UB ಮೊಹಮ್ಮದ್ರವರೇ, ಅದೇ ರೀತಿ ಈ ಸಮಾರಂಭದ ಮುಖ್ಯ ಅತಿಥಿಯಾಗಿ ಈಗಾಗಲೇ ಮಾತನಾಡಿದಂಥ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆದಂಥ ಶ್ರೀಮತಿ ಮಮತಾ ಗಟ್ಟಿಯವರೇ, ಅದೇ ರೀತಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಆತ್ಮೀಯರಾದಂಥ ತಾರನಾಥ್ ಗಟ್ಟಿಯವರೇ, ವೇದಿಕೆಯಲ್ಲಿ ಮಂಗಳೂರು ದಕ್ಷಿಣ ಶಿಕ್ಷಣ ಇಲಾಖೆಯ ಶಿಕ್ಷಣಾಧಿಕಾರಿಯವರಾದಂಥ ಈಶ್ವರ್ರವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾ ಇಲಾಖೆಯ ಅಧಿಕಾರಿ ವರ್ಗದವರೇ, ಇನ್ನಿತರ ಗಣ್ಯರೇ, ಮುಂಭಾಗದಲ್ಲಿರ್ತಕ್ಕಂಥ ಶಿಕ್ಷಕ ವೃಂದದವರೇ, ವಿದ್ಯಾರ್ಥಿನಿಯರೇ, ಪ್ರತಿಭಾ ಕಾರಂಜಿ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಗುರುತಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ 2002ರಲ್ಲಿ ಪ್ರಾರಂಭಗೊಂಡಿತು. ಅಂದಿನಿಂದ ಇವತ್ತಿನವರೆಗೂ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೀತಾ ಬಂದಿದೆ. ಇವತ್ತು ಇಂಥದ್ದಾದಂಥ ಒಂದು ಭಾಳ ಒಳ್ಳೆಯ ಸಂಭ್ರಮದ ವಾತಾವರಣ ನಿರ್ಮಾಣ ಮಾಡಿಕೊಟ್ಟಂಥ ಫಲ ಸಂಸ್ಥೆಯ ಆಡಳಿತ ಮಂಡಳಿ ಅಧ್ಯಕ್ಷರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳನ್ನು ನಾನು ಅಭಿನಂದಿಸ್ತೇನೆ. ಭಾಳ ಉತ್ತಮವಾದಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಈ ಶಾಲೆ ಆಡಳಿತ ಮಂಡಳಿಯವರು. ವಿದ್ಯಾ ಇಲಾಖೆಯ ಅಧಿಕಾರಿಗಳು ಕೂಡ ಒಳ್ಳೆಯ ರೀತಿಯಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಈ ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ. ಈ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸುವಂಥ ಮಕ್ಕಳು ತಮ್ಮ ಪ್ರತಿಭೆಗಳನ್ನು ತೋರಿಸುವಂಥ ಅವಕಾಶ ಆಗಿದೆ. ಈ ಪ್ರತಿಭೆಯಲ್ಲಿ ಭಾಗವಹಿಸುವ ಎಲ್ಲ ಮಕ್ಕಳಿಗೆ ನಾನು ಶುಭ ಹಾರೈಸಿಕೊಂಡು, ಪ್ರತಿಭೆಯಲ್ಲಿ ಗೆದ್ದವರು ಮತ್ತು ಸೋತವರೆಂಬ ಇದನ್ನು ಇಟ್ಕೊಳ್ಳದೆ ನಾವೆಲ್ಲರೂ ಪ್ರತಿಭೆಯಲ್ಲಿ ಭಾಗವಹಿಸಿ ಮುಂದೆ ಕೂಡ ನಮ್ಗೆ ಕೂಡ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸುವಂಥ ವ್ಯವಸ್ಥೆ ಆಗಲಿ ಅಂತ ಹೇಳಿಕೊಂಡು ಈ ಒಂದು ಸುಂದರ ಸಮಾರಂಭದಲ್ಲಿ ಇಲ್ಲಿ ಭಾಗವಹಿಸಿ ನಿಮ್ಮೊಂದಿಗೆ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವಿದ್ಯಾ ಇಲಾಖೆಗೂ ಮತ್ತು ಈ ಫಲ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸಿಕೊಂಡು ನನ್ನೆರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ನನಗೆ 12 ಗಂಟೆಗೆ ಈ ಕಾರ್ಯಕ್ರಮದ ಪರವಾಗಿ ಒಂದು ನೆನಪಿನ ಕಾಣಿಕೆ ನಮಗೆ ನೀಡ್ತಾ ಇದ್ದೇವೆ. ಧನ್ಯವಾದಗಳು. ಮೀಫ್ನ ಅಧ್ಯಕ್ಷರಾದಂಥ ಶ್ರೀಯುತ ಮೂಸಬ್ಬ ಬ್ಯಾರಿಯವರು ನಮ್ಮೊಂದಿಗೆ ಈ ವೇದಿಕೆಯಲ್ಲಿದ್ದಾರೆ.
ಅವರು ಕೂಡ ಈ ವೇದಿಕೆಯನ್ನು ಬಿಟ್ಟು ತೆರಳುತ್ತಾ ಇದ್ದಾರೆ. ನಿಮಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಕೂಡ ಧನ್ಯವಾದಗಳು ಸರ್. ನಿಮ್ಮ ಸಹಕಾರ ನಮ್ಮ ಸಂಸ್ಥೆಯೊಂದಿಗೆ ಪ್ರತಿಭಾ ಕಾರಂಜಿಗೆ ಈ ಮಕ್ಕಳಿಗೆ ಶುಭವನ್ನು ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀಮತಿ ಮಮತಾ ಗಟ್ಟಿಯವರೇ, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಅವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರೇ, ಇಲ್ಲಿನ ಪಂಚಾಯತ್ನ ಅಧ್ಯಕ್ಷರೇ, ಈ ಸಂಸ್ಥೆಯ ಅಧ್ಯಕ್ಷರೇ ಮತ್ತೆಲ್ಲ ಶಿಕ್ಷಕ ವರ್ಗದವರೇ ಮತ್ತು ವಿದ್ಯಾರ್ಥಿಗಳೇ, ನಿಧಾನ್ಯಾತನ ಪಂಡ ಶಾಲೆ ಮಾತ ಮಲ್ಲ ಆತಂದು ಶಾಲೆದ ಕಂಪೌಂಡ್ಲದ ಇಂಜ ಮಲ್ಲ ಆತಂದು ಅಣ್ಣ ನಮ್ಮ ಮಾತ ದ್ವೀಪ ಒಂದುಲ್ಲ ಅಂತ ಪಂಡ ಎನಕ್ಕೆ ಅರ್ಥ ಆದ ಪುದಾದ ಅಂದು ಏರು ಆ ಶಾಲೆಗೆ ಪೋಡೊಂದು ಇತ್ತ ನಿರ್ದೇಶನ ಕೊರೆ ಸುಮಾರು ಜನ ಒಳ್ಳೆರು ಆಂಡ ನಮ್ಮ ತುಳುನಾಡದ ದೈವ ಪನ್ಪುಣು ಮಾತ ದೈವಲ ದೈವದ ನುಡಿ ಸೂರ್ಯ ಚಂದ್ರ ಇತ್ತಿನಾತ ಕಾಲ 10 ಜೋಕ್ಲೇನು 1 ಜೋಕ್ಲೆ ಕನ್ನಡ ಪಾದು ಕೊರ್ಪೆ ಅಂದು ಈ ಮಣ್ಣದ ಪರಂಪರೆ ಬಂದುಲೆ ಅಂದೇನು ನಾಮ ಏಪಲ ಒರಿಪಾದು ಕೊರಡು ನಮ್ಮಡ ವಾ ಭೇದ ಭಾವಲ ಉಪ್ಪೆರೆಬಲ್ಲಿ ಈ ಪ್ರತಿಭಾ ಕಾರಂಜಿದ ಮೂಲಕ ಮಾತ ಶಾಲೆದಕ್ಕಲ್ಲ ಮಾತ ಸಮುದಾಯದಕ್ಕಲ್ಲ ಒಟ್ಟಾದು ಬಾರಿ ಪ್ರೀತಿಡು ಬಾರಿ ವಿಶ್ವಾಸಡು ಸೇರ್ರೆ ಅವಕಾಶ ಹಾಕೊಂಡು ಏನಿಡ್ದಾದ್ರೆ ಮಾತ ಶಾಲೆದಕ್ಕಲ್ಲ ಮಾತ ಶಿಕ್ಷಕರಲ್ಲ ಈ ಪ್ರತಿಭಾ ಕಾರಂಜಿಗೆ ಬರ್ಪು ಲೆಕ್ಕ ಜೋಕುಲೆಗೆ ಎಡ್ಡೆ ಪ್ರೋತ್ಸಾಹನ ನಿರಂತರವಾದ ಕೊರೊಂದುಪ್ಪಲೆ ಆ ಮೂಲಕ ನಮ್ಮ ಜೋಕುಲೆನ ಮನಸ್ಸನ್ನು ನಮ್ಮ ದಿಂಜ ವಿಸ್ತಾರ ಮನ್ಪುಗ ನಮ್ಮ ಕುಬ್ಜ ಮನ್ಪುನ ಬಡ್ಚಿ ನಮ್ಮ ಜೋಕಲ್ನ ಆ ಮನಸ್ಸನ್ನು ಅಕಲು ಎಲ್ಲೇ ಈ ಊರನ್ನು ಕಟ್ಟೋಣ ಅಕಲು ಎಲ್ಲೇ ಈ ದೇಶನ ಕಟ್ಟೋಣ ಏನಿದಾದ್ರ ಬಂದುಲೆ ಬೊಕ್ಕ ನಮ್ಮ ಭಾಷೆಯನ್ನು ಒರಿಪಾವನ ಅಗತ್ಯ ಅಲ್ಲ ನಮಕ್ಕುಂಟು ಎಂಕಲ್ನ ಸುಮಾರು 40-45 ಶಾಲೆಡು ತುಳು ಒಂಜಿ ಪಠ್ಯಕ್ರಮ ಅದುಂಡು ಪಠ್ಯಕ್ರಮ ನಿಕ್ಲೆಗ್ಯಾನು ಈ ಸಂದರ್ಭಡು ತೆರಿಪೋಡೆ ಅಂದಿಂಜ ಉದ್ದಕೊನೊಪ್ಪುಜಿ ಅರೆಕ್ಕಳದ ಶಾಲೆಡು ಸುಮಾರು ವರ್ಷದ ಇಂಚ ಕಲ್ಪ ಒಂದುಲ್ಲೇರು SSLCಡು ಯಾನ್ ನಿಕ್ಕಲ್ಡ ಮನ್ಪುನಿ ನಿಖಿಲ್ನ ಶಾಲೆಡ್ಲ ಸಾಧ್ಯ ಅಣ್ಣ ಅನುಷ್ಠಾನ ಮನ್ಪುಲೆ ಕರ್ನಾಟಕ ಸರ್ಕಾರನೇ ಟೆಕ್ಸ್ಟ್ ಬುಕ್ಕು ಮಂತು ಕೊರ್ಪುಂಡು ಬೊಕ್ಕ ಪರೀಕ್ಷೆ ಎಲ್ಲ ಮನ್ಪುಂಡು SSLC ಪರೀಕ್ಷೆಗಳ ಕೊಲ್ಲೇರ ಅವಕಾಶ ಉಂಡು ಕರಿನ ವರ್ಷ ಸುಮಾರು 1,000 ಜೋಕುಲು SSLC ಪರೀಕ್ಷೆ ಬರೀತೀರಿ ಐಟ್ 350 ಜೋಕುಲು 100 ಮಾರ್ಕ್ ತೊಂದಿರು ತುಳು ಸಬ್ಜೆಕ್ಟೆಡ್ ಅಂಚ ಅದು ತುಳು ನಿಖಿಲ್ನ ಶಾಲೆಡ್ ನಿಖಿಲ್ ಜಾರಿ ಮಂತರಂದಾಂಡ ನಿಖಿಲ್ನ ಜೋಕುಲೆಗೆ SSLCಡು 100 ಮಾರ್ಕ್ ತಂದರೆ ಭಾರಿ ಸುಲಭದ ಅವಕಾಶ ಉಂಟು. ಆ 100 ಮಾರ್ಕ್ ತನ್ನ ಜೋಕುಲೆಗೆ ಎಂಕಲ್ ಅಕಾಡೆಮಿದ ಲೆಕ್ಕಡ್ ಪ್ರತಿ ಊರಿಗೆಲ್ಲ 1,000 ರೂಪಾಯಿದ ಇನಾಮಲ ಕೊರ್ತ ಬೊಕ್ಕ ವಾ ಶಾಲೆಡ್ ತುಳುನು ಜಾರಿ ಮಂತದೇರು ಆ ಶಾಲೆದ ಒಂಜಿ ಶಿಕ್ಷಕರಿಗೆ ಗೌರವದವನ್ನೆಲ್ಲ ಎಂಕಲ್ ಕಡ್ಪಡೋದು ಕೊರೊಂದುಲ್ಲ ಬಂದುಲೆ ಈ ಒಂಜಿ ಕಾರ್ಯಕ್ರಮ ಎಡ್ಡೆ ರೀತಿಡು ನಡಪಡಂದು ಪಂಡದು ಈ ಒಂಜಿ ಕಾರ್ಯಕ್ರಮನ ಆಯೋಜನೆ ಮಂತನ ಪಲಾವ್ ಶಿಕ್ಷಣ ಸಂಸ್ಥೆದ ಕಲೆಗೆ ಏನು ನನವರ ಸೊಲ್ಮೆ ಸಂದಾಯಿತ ಮಂತದ್ದು ಎನ್ನ ಪಾತ್ರೆಯನ್ನು ಮುಗಿತಂದಲ್ಲೇ ಸೊಲ್ಮೇಲು. ಎಲ್ಲರಿಗೂ ನನ್ನ ಬೆಳಗಿನ ಹೃದಯ ತುಂಬಿದ ನಮಸ್ಕಾರಗಳು. ಈ ದಿನ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಹಬ್ಬದ ಸಡಗರದ ರೀತಿಯಲ್ಲಿ ಆಯೋಜನೆಗೊಂಡಿದೆ. ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ಮೂಡಿ ಬರಲಿಕ್ಕೆ ಕಾರಣಕರ್ತರಾದಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ UB ಮೊಹಮ್ಮದ್ ಸರ್ ಅವರು, ಪದಾಧಿಕಾರಿಗಳು, ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ನಮ್ಮ ಮೊಹಮ್ಮದ್ ರಫೀಕ್ ಸರ್ ಅವರು, ಎಲ್ಲ ಮುಖ್ಯ ಶಿಕ್ಷಕರು, ಸಹಶಿಕ್ಷಕರು, ಬೋಧಕೇತರ ವೃಂದದವರು ಎಲ್ಲರೂ ಕೂಡ ಅತ್ಯುತ್ತಮವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ತಮಗೆ ನನ್ನ ವೈಯಕ್ತಿಕವಾಗಿ ಇಲಾಖೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜನಪ್ರಿಯ ಶಾಸಕರು ಹಾಗೂ ಸಭಾಧ್ಯಕ್ಷರಾದಂತಹ ಸನ್ಮಾನ್ಯ UT ಖಾದರ್ ಸಾಹೇಬರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಬೇಕಾಗಿತ್ತು. ಅವರು ಅನ್ಯ ಕಾರ್ಯ ನಿಮಿತ್ತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯವಾಗಿರೋದಿಲ್ಲ. ಜೊತೆಗೆ ಅವರು ತಮ್ಮ ಸಂದೇಶವನ್ನು ಕಳಿಸಿಕೊಟ್ಟಿರ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರ ವೈಯಕ್ತಿಕವಾಗಿ ನಮ್ಮ ಇಲಾಖೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಮತ್ತು ಸ್ವಾಗತವನ್ನು ಕೋರುತ್ತಾ ನಮ್ಮ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಸನ್ಮಾನ್ಯ ಶ್ರೀ ತಾರನಾಥ್ ಗಟ್ಟಿ ಸರ್ ಅವರು, ಅಧ್ಯಕ್ಷರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಸನ್ಮಾನ್ಯ ಶ್ರೀಮತಿ ಮಮತಾ DS ಗಟ್ಟಿ ಮೇಡಮ್ರವರು, ಅಧ್ಯಕ್ಷರು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ,
ಸನ್ಮಾನ್ಯ ಶ್ರೀ ಸದಾಶಿವ್ ಉಳ್ಳಾಳ ಸರ್ ಅವರು, ಅಧ್ಯಕ್ಷರು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮತ್ತು ಮೊಹಮ್ಮದ್ ಶರೀಫ್ ಸರ್ ಅವರಿದ್ದಾರೆ, ಮೊಹಮ್ಮದ್ ಮೋನು ಸರ್ ಅವರಿದ್ದಾರೆ, ನಮ್ಮ ಮೂಸಪ್ಪ ಬ್ಯಾರಿ ಸರ್ ಅವರಿದ್ದಾರೆ, ಇಸ್ಮಾಯಿಲ್ ಸರ್ ಅವರಿದ್ದಾರೆ, ಜಹೀರ್ ಸರ್ ಅವರು ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷರು UB ಮೊಹಮ್ಮದ್ ಸರ್ ಅವರಿದ್ದಾರೆ, ಫಲಾಹ್ ವಿದ್ಯಾಸಂಸ್ಥೆಗಳು, ಹಾಗೂ ಮಜಲ್ ಅಬ್ಬಾಸ್ ಸರ್ ಅವರಿದ್ದಾರೆ, ಅಮಿತ್ ಬಾವಾ ಸರ್ ಇದ್ದಾರೆ, ಬಸೀರ್ ಸರ್ ಇದ್ದಾರೆ, ಅಬ್ಬಾಸ್ ಸರ್ ಇದ್ದಾರೆ, ಅಬ್ದುಲ್ ಸಲಾಂ ಸರ್ ಅವರಿದ್ದಾರೆ, ನನ್ನ ನೆಚ್ಚಿನ TPO ಮೇಡಮ್ರವರಾದಂಥ ಲಿಲ್ಲಿ ಪಾಯ್ಸ್ ಮೇಡಮ್ರವರಿದ್ದಾರೆ, ಪ್ರಮೀಳಾ ಮೇಡಮ್ರವರಿದ್ದಾರೆ, ಜಯವಂತಿ ಮೇಡಮ್ರವರಿದ್ದಾರೆ, ತ್ಯಾಗಮ್ ಸರ್ ಅವರಿದ್ದಾರೆ, ಮಾರ್ಕ್ ಸರ್ ಅವರಿದ್ದಾರೆ, ಜಗದೀಶ್ ಶೆಟ್ಟಿ ಸರ್ ಅವರಿದ್ದಾರೆ, KMK ಸರ್ ಅವರಿದ್ದಾರೆ, ವಿದ್ಯಾಲಕ್ಷ್ಮಿ ಮೇಡಮ್ರವರಿದ್ದಾರೆ, ರಫೀಕ್ ಸರ್ ಅವರಿದ್ದಾರೆ, ಹರೀಶ್ ಸರ್, ಗುರುಮೂರ್ತಿ ಸರ್, ರಾಧಾಕೃಷ್ಣ ಭಟ್ ಸರ್ ಅವರು, ನನ್ನ ನೆಚ್ಚಿನ ಸಹೋದ್ಯೋಗಿ ಬಂಧುಗಳಾದಂಥ ನಮ್ಮ ಸುಷ್ಮಾ ಮೇಡಮ್ರವರಿದ್ದಾರೆ, BRP ಅವರು, CRP ಅವರು, ECO ಅವರು, BART ಅವರು, ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಮೂಡಿ ಬರಲಿಕ್ಕೆ ಕಾರಣಕರ್ತರಾದಂಥ ನಮ್ಮ ಮನೆಯಲ್ಲೇ ಕುಳಿತುಕೊಂಡು ಪಾಪ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ ನಮ್ಮ ಅನ್ನಪೂರ್ಣ ಮೇಡಮ್ರವರು. ಅವರಿಗೆ ಇಲ್ಲಿಂದಲೇ ಸಂದೇಶವನ್ನು ಕಳಿಸ್ತೀನಿ. ನಾನು ಪಾಪ ಕಾಲು ಫ್ರ್ಯಾಕ್ಚರ್ ಆಗಿದ್ದರೂ ಕೂಡ ಕಂಪ್ಯೂಟರ್ ಮುಂದ್ಗಡೆ ಕುಳಿತುಕೊಂಡು ನಿರಂತರವಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟು ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರಿಗೆ ಅಭಿನಂದನೆಗಳು. ಜೊತೆಗೆ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಮಹನೀಯರು, ನನ್ನ ನೆಚ್ಚಿನ ದೂರದ ಊರುಗಳಿಂದ ಬಂದಿರುವಂಥ ಎಲ್ಲ ಮುಖ್ಯ ಶಿಕ್ಷಕರುಗಳಿಗೆ, ಸಹ ಶಿಕ್ಷಕರುಗಳಿಗೆ, ವಿದ್ಯಾರ್ಥಿನಿಯರಿಗೆ ಮಗದೊಮ್ಮೆ ನನ್ನ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮವು ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಉತ್ತಮ ಸಭಾವೇದಿಕೆಯನ್ನು ಒಳಗೊಂಡಿದ್ದು, ಜೊತೆಗೆ ನಮ್ಮ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವಂಥ ಕಾರ್ಯಕ್ರಮಕ್ಕೆ ನೀರೇರಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಒಂದು ಕಿವಿ ಮಾತು, ಮೊದಲು ಸತತವಾಗಿ ಭಾಗವಹಿಸಬೇಕು. ಯಾವುದೇ ನಿಮ್ಮ ಓದುವ ವಿಷಯವಾಗಿರ್ಬೋದು, ಪಠ್ಯೇತರ ವಿಷಯವಾಗಿರ್ಬೋದು, ಮೊದಲು ಭಾಗವಹಿಸಬೇಕು. ನಂತರ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಿಂಜರಿಕೆಯನ್ನು ಬಿಡಬೇಕು, ಹೆದರಿಕೆಯನ್ನು ಬಿಡಬೇಕು, ಭಯವನ್ನು ಬಿಡಬೇಕು. ನಾವು ನೇರವಾಗಿ ಈ ಸ್ಪರ್ಧೆಗಳಲ್ಲಿ ನಿರಂತರವಾಗಿ ಭಾಗವಹಿಸುವುದರಿಂದ ನಾವು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ನನ್ನ ನೆಚ್ಚಿನ ಶಿಕ್ಷಕ ವೃಂದದವರು ಕೂಡ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕು, ಬೆನ್ನು ತಟ್ಟುವಂಥ ಕೆಲಸವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಎಲ್ಲರ ಸಹಕಾರ ಸದಾ ನಮ್ಮ ಶಿಕ್ಷಣ ಇಲಾಖೆಯ ಮೇಲೆ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ಹೊಂಚುತ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರಿಗೆ. ಇದೀಗ ಕಂಠಪಾಠ ಕವನ ಇಲ್ಲಿಂದ ಹೇಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ನಮ್ಮ ಪ್ರತಿಭಾ ಕಾರಂಜಿಗೆ ಸಹಕರಿಸಿದಂತಹ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾಗಿರತಕ್ಕಂಥ ಶ್ರೀಮತಿ ಸುರೇಖಾ ಚಂದ್ರಹಾಸ್, ತಾವು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಸುರೇಖಾ ಚಂದ್ರಹಾಸ್ರವರು ನಮ್ಮ ಈ ಸಂಸ್ಥೆಯಲ್ಲಿ 10 ವರ್ಷಗಳ ಕಾಲ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಎಂಬುದನ್ನು ನಾನಿಲ್ಲಿ ನೆನಪಿಸಿಕೊಳ್ಳುತ್ತಾ ಅವರನ್ನು ಆತ್ಮೀಯವಾಗಿ ಈ ವೇದಿಕೆಗೆ ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ವೇದಿಕೆಯಲ್ಲಿ ಇರುವಂಥ ಉಳಿದ ಎಲ್ಲ ಗಣ್ಯರು ಕೂಡ ಈ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಗೆ ಮೌನವಾಗಿ ಶುಭವನ್ನು ಹಾರೈಸಿದ್ದಾರೆ. ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಕೊನೆಯದಾಗಿ ಇದೀಗ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ತಲಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ನಮ್ಮ ಶಾಲಾ ಆಡಳಿತ ಮಂಡಳಿಯ ಸದಸ್ಯರಾದ ಸನ್ಮಾನ್ಯ ಶ್ರೀ ಇಸ್ಮಾಯಿಲ್ ಟಿ ಸರ್ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾ ಶಾಲಾ ಶಿಕ್ಷಣ ಸಂಸ್ಥೆ ಹಾಗೂ ಫಲಾಹ್ ವಿದ್ಯಾಸಂಸ್ಥೆಗಳು ಇದರ ಸಹಯೋಗದಲ್ಲಿ ನಡೆಯುವಂತಹ ಪ್ರತಿಭಾ
ಕಾರಂಜಿಯ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲಿರುವಂಥ ಇವತ್ತಿನ ಈ ಸಭೆಯನ್ನು ಉದ್ಘಾಟಿಸಿದಂಥ ನಮ್ಮ ಫಲ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಹಾಜಿ UB ಮೊಹಮ್ಮದ್ ರವರೇ, ಅದೇ ರೀತಿ ನಮ್ಮ ಈ ಶಾಲೆಯ ಯಾವ ವಿಷಯವನ್ನು ಕೂಡ ಅವರ ಫ್ಯಾಕ್ಟ್ರಿಗೆ ಹೋಗಿ ಹೇಳಿದರೆ ನಾನು ಕಂಡಿಲ್ಲ ಇಷ್ಟರವರೆಗೆ ಅವರು ಕೊಡಲಿ ಕೊಡದೇ ಇರಲಿ, ಅವರು ನಮ್ಮನ್ನು ನಗುಮೊಗ್ಗದಿಂದ ಸ್ವೀಕರಿಸಿಕೊಂಡು ಒಳ್ಳೆ ಮಾತಾಡಿ ನಮ್ಮ ಶಾಲೆಗೆ ತುಂಬ ಹೆಲ್ಪ್ ಕೂಡ ಮಾಡಿದೆ. ಅವರೂ ಇದ್ದಾರೆ ನಮ್ಮ ವೇದಿಕೆಯಲ್ಲಿ. ಆಮೇಲೆ ನಮ್ಮ ಪ್ರಧಾನ ಕಾರ್ಯದರ್ಶಿ N. ಅರಬಿಕೊಂಜಿ, ಕೋಶಾಧಿಕಾರಿ ಹಾಜಿ ಅಬ್ಬಾಸ್ ಮಜಲ್ರವರು, ಮಾಜಿ ಜೊತೆ ಕಾರ್ಯದರ್ಶಿ TM ಬಶೀರ್, ಅದೇ ರೀತಿ ನಮ್ಮ ಇವರು ನಮ್ಮ ಸಂಚಾಲಕರು ಇದಕ್ಕೆ ಮುಟ್ಟಬೇಕಿತ್ತು, ಅಡ್ವೊಕೇಟ್ ಮುಜಫರ್ ಅಹಮದ್ ಅವರು ಬರಲಿಲ್ಲ. ವಿಶೇಷವಾಗಿ ನಮ್ಮ ಸ್ಥಳೀಯ ಶಾಸಕರು, ಕರ್ನಾಟಕ ವಿಧಾನಸಭೆಯ ಸಭಾಪತಿಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದರೆ ಭಾಳ ಒಳ್ಳೆಯದಿತ್ತು. ಆದರೆ ಅವರು ಸಂದೇಶವನ್ನು ಕಳಿಸಿದ್ದಾರೆ ಅಂತ ಹೇಳಿ ಈಗ ನಿಮ್ಮ ಮುಂದೆ ಅವರು ಓದಿ ಹೇಳಿದರು. ಅದಕ್ಕೆ ಅವರಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳ್ತೇವೆ. ಮುಂದಿನ ಕಾರ್ಯಕ್ರಮಕ್ಕೆ ಬರ್ಬೋದು ನಿರೀಕ್ಷೆ ಮಾಡುವ. ಅದೇ ರೀತಿ ವೇದಿಕೆಯ ಮೇಲಿರುವ ಒಬ್ಬೊಬ್ಬರ ಹೆಸರು ಹೇಳಲಿಕ್ಕೆ ಈಗಾಗಲೇ ನಮಗೆ 2 ನಿಮಿಷ ಟೈಮ್ ಕೊಟ್ಟಿದ್ದು. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಾತಿ ಗಣ್ಯಗಳೇ, ಎಲ್ಲ ಸಂಸ್ಥೆಯ ಅಧ್ಯಕ್ಷರೇ, ಇವತ್ತು ಇಲ್ಲಿ ಸನ್ಮಾನಿಸಲ್ಪಡಾದ ಎಲ್ಲ ಗೌರವಾನ್ವಿತರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಅಧ್ಯಾಪಕ ವೃಂದವರೇ, ಅದೇ ರೀತಿ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸುಮಾರು 700 ವಿದ್ಯಾರ್ಥಿಗಳು 700 ವಿದ್ಯಾರ್ಥಿಗಳು ಭಾಗವಹಿಸಿದ ನನಗೆ ಮಾಹಿತಿ ಸಿಕ್ಕಿದೆ. ಸೊ ಆ 700 ವಿದ್ಯಾರ್ಥಿಗಳು, ಅದೇ ರೀತಿ ಇದಕ್ಕಾಗಿ ತುಂಬ ನನ್ನಂದಾಜು 1 ತಿಂಗಳಿಂದ ಕಷ್ಟಪಡೋದಂತಹ ಟೀಚರ್ಸ್ನವರು, ಅದೇ ರೀತಿ ಕನ್ನಡ ಮಾಧ್ಯಮದ ಮುಖ್ಯೋಪಾಧ್ಯಾಯರು ರಫೀಕ್ ಸರ್ ಅವರು ಎಲ್ಲರೂ, ನಾನು ಜಾಸ್ತಿ ಮಾತಾಡೋದಲ್ಲಿ ನನಗಿಂತ ಮುಂಚೆ ಎಲ್ಲರೂ ಇದಕ್ಕೆ ಸಂಬಂಧಪಟ್ಟ ಮಾತನ್ನು ಆಡಿದ. ನಾನು ಹೇಳೋದು ಒಂದೇ 2 ಮಾತು. ಯಾಕೆಂದರೆ ವಿದ್ಯಾರ್ಥಿಗಳಿಗೆ ನೀವು ಸೋತರು, ಆವಾಗ ಒಂದು ಮೇಡಮ್ನವರು ಹೇಳಿದರು, ನೀವು ಸೋತರು ಗೆದ್ದವರು ತುಂಬ ಸ್ಯಾಟಿಸ್ಫ್ಯಾಕ್ಷನಲ್ಲಿರಿ, ಬೇಸರವನ್ನು ಟೆನ್ಷನನ್ನು ತಗೊಳ್ಬೇಡಿ. ಯಾಕಂತೇಳಿದರೆ ಸೋತರೆ ನೀವು ಮನೆಯಲ್ಲಿ ಕೂತ್ಕೊಂಡು ನಾನು ಯಾವ ರೀತಿಯಲ್ಲಿ ಸೋತೆ ಅದನ್ನು ಫಿಲ್ಲಪ್ ಮಾಡಬೇಕು, ಟೆನ್ಷನ್ ಮಾಡೋದಲ್ಲ. ಅದನ್ನು ಫಿಲ್ಲಪ್ ಮಾಡಿದರೆ ನೆಕ್ಸ್ಟ್ ಸರಿಯಾಗ್ತದೆ. ಈ ಪ್ರಪಂಚದ ಪ್ರಾರಂಭದಿಂದ ಇನ್ನು ಕೊನೆಯವರೆಗೂ ಅದೇ ರೀತಿ ಆಗೋದು ಬಿಟ್ಟರೆ, ಮತ್ತು ನಾನು ಸೋತರೆ ಮನೆಯಲ್ಲಿ ಹೋಗಿ ಅಡ್ಡ ಬೀಳೋದು, ತಾಯಿ ನನಗೆ ಸಂಕಟ ಆಗ್ತದೆ, ನೋ, ಭಾರಿ ಗಡ್ಸಿನಿಂದ ಇರಬೇಕು, ಧೈರ್ಯವಾಗಿರಬೇಕು. ಗೆದ್ದವರು ಕೂಡ ಹಾಗೆ ಸೋತವನ ಮುಖ ನೋಡಿ ನಗಾಡಬಾರ್ದು, ಅವರಿಗೆ ಅವರ ಮನಸ್ಸಿಗೆ ನೋಯಿಸಬಾರ್ದು, ದೇವನಿಗೆ ಶುಕ್ರ ಮಾಡಬೇಕು ನಾನು ಗೆದ್ದ ಅಂತೇಳಿ. ಹಾಗಾಗಿ ನೀವೆಲ್ಲ ಇವತ್ತು ನೀವು ಚಾಲೆಂಜ್ ಮಾಡಿ ಎಲ್ಲರೂ ಒಳ್ಳೆಯ ಆಟ ಮಾಡಬೇಕಂತ ಹೇಳಿ, ನಾನು ಈ ಕಾರ್ಯಕ್ರಮ ಫ್ರಮ್ ದ ಬಿಗಿನಿಂಗ್ ಟು ಎಂಡ್, ಇದರ ಪ್ರಾರಂಭದಿಂದ ಇದರ ಕೊನೆಯವರೆಗೂ ಅತ್ಯಂತ ಶಾಂತ ರೀತಿಯಲ್ಲಿ ನಡೆಯಲಿ ಅಂತ ಭಗವಂತರಲ್ಲಿ ಪ್ರಾರ್ಥಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದ ಹೇಳಿಕೊಂಡು ನನ್ನ ಮಾತಿಗೆ ವಿರಾಮ. ಜೈ ಭಾರತ್. ಅಧ್ಯಕ್ಷೀಯ ಭಾಷಣವನ್ನು ಉತ್ತಮವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ಒಂದು ಅದ್ಧೂರಿಯ ಸಮಾರಂಭ ನಾವಿಲ್ಲಿ ಮಾಡಬೇಕಿದ್ರೆ ನಮಗೆ ಹಲವಾರು ಕಾಣದ ಕೈಗಳು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಅವರನ್ನು ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತದೆ. ಈ ನಿಟ್ಟಿನಲ್ಲಿ ಇವತ್ತಿನ ಈ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಒಂದು ಗೌರವ, ಒಂದು ಸ್ಮರಣಿಕೆಯನ್ನು ನೀಡುವಂಥ ಕಾರ್ಯಕ್ರಮ, ಅದನ್ನು ತಾವು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ಳುತ್ತಾ ತಾವೆಲ್ಲರೂ ಒಂದು 5 ನಿಮಿಷ ಇಲ್ಲಿ ಕೂತ್ಕೊಳ್ಬೇಕು. ನಮ್ಮ ವಿದ್ಯಾರ್ಥಿಗಳು ಅದನ್ನು ಸ್ಮರಣಿಕೆಯನ್ನು ಕೊಡಬೇಕು ಹೇಳಿಕೊಳ್ತಾರೆ. ಅದಕ್ಕಿಂತ ಮೊದಲು ಒಂದು ನಿಮಿಷ ಮಗಳೇ ಒಂದು ನಿಮಿಷ. ಅದಕ್ಕಿಂತ ಮೊದಲು ನಮ್ಮ ಒಂದು ಶಾಜ್ವೀನ್ ಬೇಗಮ್, ನಮ್ಮ ಓಲ್ಡ್ ಸ್ಟೂಡೆಂಟ್, ಈ ಒಂದು ಕಾರ್ಯಕ್ರಮಕ್ಕೆ ಅವಳು ಮುಂದೆ ಬಂದು ನಮಗೆ ತುಂಬ ಧನ ಸಹಾಯವನ್ನು ನೀಡಿದ್ದಾರೆ. ಅವರನ್ನು ಈ ವೇದಿಕೆಗೆ ನಾನು ಕರೆಯುತ್ತಾ ಇದ್ದೇನೆ. ಅವರನ್ನು ವೇದಿಕೆಯಲ್ಲಿ ಅವರನ್ನು ಗುರುತಿಸಬೇಕಾಗಿ ಕೇಳಿಕೊಳ್ಳುತ್ತಾ, ಶಾಜ್ವೀನ್ ಬೇಗಮ್.
ನಮ್ಮ ಓಲ್ಡ್ ಸ್ಟೂಡೆಂಟ್ ಆಗಿದ್ದರೂ ಕೂಡ ಉತ್ತಮ ಮನೋಭಾವನೆಯಿಂದ ಇಚ್ಛಾಶಕ್ತಿಯಿಂದ ನಮ್ಮ ಸಂಸ್ಥೆಗೆ ಅವರು ನಮಗೆ ಧನ ಸಹಾಯವನ್ನು ನೀಡಿದ್ದಾರೆ. ಅವರನ್ನು ಈ ವೇದಿಕೆಯಲ್ಲಿ ನಮ್ಮ ಈಶ್ವರ್ ಸರ್ ಅವರು, ಕ್ಷೇತ್ರ ಶಿಕ್ಷಣಾಧಿಕಾರಿ, ಅದೇ ರೀತಿ ಮಮತಾ ಗಟ್ಟಿ, ಅಥವಾ ಲಿಲ್ಲಿ ಪಾಯಸ್ ಮೇಡಮ್, ಈ ವೇದಿಕೆಯಲ್ಲಿ ಇರುವಂಥ ಎಲ್ಲ ಅತಿಥಿಗಳು ಅವರನ್ನು ಈ ವೇದಿಕೆಯಲ್ಲಿ ಸನ್ಮಾನಿಸಬೇಕು. ಮುಂದೆಯೂ ಕೂಡ ನಿಮ್ಮ ಧನ ಸಹಾಯ ತುಂಬ ನಮ್ಮ ಸಂಸ್ಥೆಗೆ ಹರಿದು ಬರಲಿ, ಭಗವಂತನು ಆ ಶಕ್ತಿ ನಿಮಗೆ ಕೊಡಲಿ ಎಂಬ ಹಾರೈಕೆಯೊಂದಿಗೆ ನಿಮ್ಮನ್ನು ಈ ವೇದಿಕೆಯಲ್ಲಿ ನಾವು ಗೌರವಿಸ್ತಾ ಇದ್ದೇವೆ, ಸನ್ಮಾನಿಸ್ತಾ ಇದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯ ಪೂರ್ವಕ ನಡೆಯಲಿಕ್ಕೆ ಕಾರಣಕರ್ತರಾಗಿದ್ದಂಥ ಎಲ್ಲರನ್ನು ನಾನು ಒಂದೇ ಮಾತಲ್ಲಿ ಸ್ಮರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮಗೆ ಉತ್ತಮವಾದಂಥ ವೇದಿಕೆ ಮತ್ತು ಶಾಮ್ಯಾನಗಳನ್ನು ನೀಡಿದವರಿಗೂ ಹಾಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಬಹಳ ಅದ್ಧೂರಿಯಾಗಿ ನಡೆಯಲು ಸಹಕರಿಸಿದಂಥ ಎಲ್ಲ ನಮ್ಮ ಮಿತ್ರರು, ಧನ ಸಹಾಯ ನೀಡಿದವರಿಗೂ, ಇಲಾಖಾ ಅಧಿಕಾರಿಗಳಿಗೂ, ಮಾಧ್ಯಮ ವರದಿಗಾರರಿಗೂ, ಊಟೋಪಚಾರದಲ್ಲಿ ನಮ್ಮೊಂದಿಗೆ ಸಹಕರಿಸಿದವರಿಗೂ, ಉತ್ತಮ ಧ್ವನಿವರ್ಧಕಗಳನ್ನು ನೀಡಿದವರಿಗೂ, ನಮ್ಮೆಲ್ಲ ಇಷ್ಟೆಲ್ಲ ಖರ್ಚು ವೆಚ್ಚಗಳನ್ನು ಸರಿದೂಗಿಸುವಲ್ಲಿ ನಮ್ಮೊಂದಿಗೆ ಕೈ ಜಡಿಸಿದಂಥ ಹಲವಾರು ದಾನಿಗಳು ಇದ್ದಾರೆ. ಅವರನ್ನು ಕೂಡ ಈ ವೇದಿಕೆಯಲ್ಲಿ ನಾನು ಸ್ಮರಿಸಿಕೊಳ್ಳುತ್ತಾ, ಸಜ್ವಿನಾ ಬೇಗಂ ರವರಿಗೆ ಇನ್ನು ಮುಂದೆಯೂ ಇಂಥ ಸಹಾಯ ಸಹಕಾರ ನೀಡಲು ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರಿಗೆ ತೌಫೀಕ್ ನೀಡಲಿ ಎಂಬ ಆಶಯದೊಂದಿಗೆ ಫಲಾಹ್ ಸಂಸ್ಥೆ ನಿಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಅಭಿನಂದಿಸ್ತಾ ಇದೆ. ಒಂದು ನಿಮಿಷ ಅತಿಥಿಗಳೇ, ಅವರಿಗೆಲ್ಲರಿಗೂ ನಮ್ಮ ಫಲಾಹ್ ಸಂಸ್ಥೆಯ ನೆನಪಿನ ಕಿರುಕಾಣಿಕೆಯನ್ನು ನಮ್ಮ ವಿದ್ಯಾರ್ಥಿಗಳು, ನಮ್ಮ ಅತಿಥಿಗಳು ಎಲ್ಲರಿಗೂ ನೀಡಲಿಕ್ಕಿದ್ದಾರೆ. ನವೀನ್ ಸರ್ ಕಳಿಸಿ ಸರ್. ಅದೇ ರೀತಿ ಇವತ್ತಿನ ಈ ಒಂದು ಸಮಾರಂಭ ಇಲ್ಲಿ ಒಂದು ಹಬ್ಬದ ವಾತಾವರಣವಾಗಿ ಮೂಡಿಬರಲು ಮುಖ್ಯ ಕಾರಣ ನಮ್ಮ ಫಲಾಹ್ ವಿದ್ಯಾಸಂಸ್ಥೆ. ಆ ಫಲಾಹ್ ವಿದ್ಯಾಸಂಸ್ಥೆಯ ಎಲ್ಲ ಟ್ರಸ್ಟಿಗಳಿಗೂ ನಾನು ಇಲಾಖಾಪೂರ್ವಕವಾಗಿ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆಯೂ ನಿಮ್ಮ ಸಹಕಾರ ನಮ್ಮ ಶಿಕ್ಷಣ ಇಲಾಖೆಯೊಂದಿಗೆ ಇರಲಿ ಎಂಬ ಆಶಯ ಭಾವದೊಂದಿಗೆ ನಿಮ್ಮನ್ನು ನಾನು ಗೌರವಿಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಅದ್ಭುತವಾದಂಥ ಈ ಸಮಾರಂಭದಲ್ಲಿ ಇಷ್ಟೊಂದು ಯಶಸ್ಸಿಗೆ ಕಾರಣಕರ್ತರಾದಂಥ ಎಲ್ಲರನ್ನು ನಾವು ನೆನೆಸಿಕೊಳ್ಳುತ್ತಾ ಮತ್ತೊಮ್ಮೆ ನಾನು ಹೇಳ್ತೇನೆ, ಊಟೋಪಚಾರದಲ್ಲಿ ಸಹಕರಿಸಿದವರಿಗೆ, ಉತ್ತಮ ಧ್ವನಿವರ್ಧಕ ನೀಡಿದವರಿಗೆ ಮತ್ತು ಉತ್ತಮವಾದಂಥ ವೇದಿಕೆ ಸೃಷ್ಟಿ ಮಾಡಿದವರಿಗೆ ಮತ್ತು ನಮಗೆ ಗಿಫ್ಟ್ಗಳನ್ನು ನಮ್ಮ ಇವತ್ತಿನ ತೀರ್ಪುಗಾರಿಕೆ ಮತ್ತು ಮೇಲ್ವಿಚಾರಕರು ಮಾಡಿದವರಿಗೆ ಉತ್ತಮವಾದಂಥ ಒಂದು ಅದ್ಭುತ ಗಿಫ್ಟನ್ನು ಫಲಾಹ್ ಸಂಸ್ಥೆ ಇಲ್ಲಿ ವ್ಯವಸ್ಥೆ ಮಾಡಿದೆ. ಅದನ್ನು ನಮ್ಮ ಎಲ್ಲ ಅಧಿಕಾರಿ ವರ್ಗದಲ್ಲಿಗೂ BRP, CRP, BIRT ಎಲ್ಲ ಅಧಿಕಾರಿಗಳಿಗೂ ಕೂಡ ನಾನು ಧನ್ಯವಾದವನ್ನು ಹೇಳುತ್ತಾ, ಎಲ್ಲರಿಗೂ ಮಗದೊಮ್ಮೆ ಧನ್ಯವಾದ ಹೇಳುತ್ತಾ ಈ ಒಂದು ಪ್ರತಿಭಾ ಕಾರಂಜಿಯ ಉದ್ಘಾಟನಾ ಸಮಾರಂಭವನ್ನು ಇಲ್ಲಿಗೆ ತೆರವುಗೊಳಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.
ಜೌಬಿಯಾ ಹಿರಾ ಸ್ಕೂಲ್ ಬಬ್ಬುಕಟ್ಟೆ. ದಯವಿಟ್ಟು ಸಂಬಂಧಿಸಿದ ಶಿಕ್ಷಕರು ಫಾತಿಮಾ ಜೌಬಿಯಾನು ಹಿರಿಯ ವಿದ್ಯಾರ್ಥಿಗಳ ಕಂಠಪಾಠ ಕನ್ನಡ ರೂಮ್ ನಂಬರ್ 11. ಕಶ್ವಿ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಮದಕ. ಗೌರವ್ ಪೂಜಾರಿ ಸೈಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆ ಬೋಳಾರ ಕ್ಲಸ್ಟರ್. ದಯವಿಟ್ಟು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕರು ಕಶ್ವಿ ವಿದ್ಯಾರ್ಥಿಯನ್ನು ಕಂಠಪಾಠಕ್ಕೆ ಕಳಿಸಿಕೊಡ್ಬೇಕು. ಗೌರವ್ ಪೂಜಾರಿ ಸೈಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆ. ದಯವಿಟ್ಟು ಸೈಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕರು ಗೌರವ್ ಪೂಜಾರಿಯನ್ನು ಕಂಠಪಾಠ ಕಿರಿಯ ಕನ್ನಡ ಕಂಠಪಾಠಕ್ಕೆ ಕಳಿಸಿಕೊಡ್ಬೇಕು. ಬಂದಾಗಿ ಇನ್ನು ಮುಂದಕ್ಕೆ ಸ್ಪರ್ಧಾಳು ಸಂಖ್ಯೆ 7.
तू मेरा समुंदर है, मैं तेरा किनारा हूँ। जिंदगी और कुछ भी नहीं, तेरी मेरी कहानी है। आँखों में समुंदर है, आशाओं का पानी है। जिंदगी और कुछ भी नहीं, तेरी मेरी कहानी है। एक प्यार का नगमा है, मौजू की रवानी है। एक प्यार का नगमा है, मौजू की रवानी है। थैंक यू। ಧನ್ಯವಾದಗಳು. भी तो दिल में बसाया तुमने, तू फिर है नफरत हुई है कैसे? अभी तराना सुनाया तुमने, तू फिर है नफरत हुई है कैसे? तुम्हारी उल्फत का पहला लम्हा शुरू हुआ कैसे है बताओ? तुम्हारी उल्फत का पहला लम्हा शुरू हुआ कैसे बताओ? जिगर का टुकड़ा कहा था तुमने, तो फिर है नफरत हुई है कैसे? अभी तराना सुनाया तुमने, तो फिर है नफरत हुई है कैसे? मुहब्बतों के जो गीत गाए ते तुमने ओ रात ओ बताओ? मुहब्बतों के जो गीत गाए ते तुमने ओ रात ओ बताओ? जिगर का टुकड़ा कहा था तुमने, तो फिर है नफरत हुई है कैसे? अभी तराना सुनाया तुमने, तू फिर है नफरत हुए है कैसे? अभी तो दिल में बसाया तुमने, तो फिर है नफरत हुई है कैसे? अभी तराना सुनाया तुमने, तू फिर है नफरत हुई है कैसे? मुहब्बतों के जो गीत गाए ते तुमने ओ रात हो बताओ? मुहब्बतों के जो गीत गाए ते तुमने ओ रात हो बताओ? जिगर का टुकड़ा कहा था तुमने, तो फिर है नफरत हुई है कैसे? अभी तराना सुनाया तुमने, तो फिर है नफरत हुई है कैसे? थैंक यू। नमस्कार, मैं यहाँ जगीत सिंह के गज़ल में गाने आया हूँ। चिट्ठी न कोई संदेश हो, चिट्ठी न कोई संदेश, जाने वो कौन सा देश जहाँ तुम गए। चिट्ठी न कोई संदेश, जाने वो कौन सा देश जहाँ तुम चले गए, जहाँ तुम चले गए। इस दिल पे लगा के ठेस, जाने वो कौन सा देश जहाँ तुम चले गए। एक आह बरी होगी हमने न सुनी होगी, जाते जाते तुमने आवाज़ तो दी होगी। हर वक्त यही है गम,
उस वक्त कहाँ थे हम, कहाँ तुम चले गए। चिट्ठी न कोई संदेश, जाने वो कौन सा देश, जहाँ तुम चले गए, जहाँ तुम चले गए। इस दिल पे लगा के ठेस, जाने वो कौन सा देश, जहाँ तुम चले गए। हर चीज पे अश्कों से लिखा है तुम्हारा नाम, ये रस्ते गर गलियां तुम्हें कर ना सके सलाम। है दिल में रह गई बात, हम कैसे करें इकरार कि हाँ तुम चले गए। चिट्ठी न कोई संदेश, जाने वो कौन सा देश, जहाँ तुम चले गए, जहाँ तुम चले गए। इस दिल पे लगा के ठेस, जाने वो कौन सा देश, जहाँ तुम चले गए। हर चीज पे अश्कों से ना दर्द ठहरता है, ना आंसू रुकते हैं। तुम्हें ढूंढ रहा है प्यार, हम कैसे करें इकरार कि हाँ तुम चले गए। चिट्ठी न कोई संदेश, जाने वो कौन सा देश, जहाँ तुम चले गए, जहाँ तुम चले गए। इस दिल पे लगा के ठेस, जाने वो कौन सा देश, जहाँ तुम चले गए, जहाँ तुम चले गए। ओ कहाँ तुम चले गए। ಶುಕ್ರಿಯಾ. ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು.